ಅರ್ಪಣೆಗೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ಮಾತು. ಡಾಕ್ಟರ್ CN ರಾಮಚಂದ್ರನ್ ಅವರು ಕನ್ನಡ ಮೌಖಿಕ ರಾಮಾಯಣ ಕುರಿತು ಪ್ರವಚನ ನೀಡಲಿದ್ದಾರೆ. ನಾಳೆ ಸಂಜೆ 6:30 ಗಂಟೆಗೆ. ಈ 4 ದಿವಸದ ಪ್ರವಚನ ಮಾಲೆಯನ್ನು ಶ್ರೀಮತಿ ರತ್ನಾ ಶ್ರೀನಿವಾಸನ್ ಸ್ಮರಣೆಯಲ್ಲಿ ಶ್ರೀಮತಿ ನಾಗರತ್ನಮ್ಮ ಅವರು ಈ ಸಂಸ್ಥೆಯಲ್ಲಿ ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಲಾಗಿದೆ. ಅವರ ಕುಟುಂಬಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಸ್ನೇಹಿತರೆ, ನಿಮ್ಮಲ್ಲಿ ಅನೇಕರು ಈ ವಿವೇಕ ಚೂಡಾಮಣಿ ತರಗತಿಯಲ್ಲಿ ಭಾಗವಹಿಸಿರ್ಬೋದು. ಅಲ್ಲಿ ಆಚಾರ್ಯರು ತಿಳಿಸಿಕೊಡುವ ಹಾಗೆ ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹ ಅಮೂತ್ರ ಫಲಭೋಗ ವಿರಾಗ, ಶಮಾಧಿ ಷದ್ಗುಣ ಸಂಪತ್ತಿ, ಮುಮುಕ್ಷುತ್ವಂಚ, ಈ ಒಂದು ಅರ್ಹತೆಯನ್ನು ಸಾಧಕರಿಗೆ, ವಿಶೇಷವಾಗಿ ಯಾರು ಪಾರಮಾರ್ಥಿಕ ಸತ್ಯವನ್ನು ಬಯಸ್ತಾರೋ ಅವರಲ್ಲಿ ಇರಬೇಕಾದಂತಹ ಅತ್ಯವಶ್ಯಕವಾದಂತಹ ಸಾಧನ ಸಂಪತ್ತು ಅಂತ ತಿಳಿಸಿದ್ದಾರೆ. ಈ ಸಾಧನ ಸಂಪತ್ತಕ್ಕೆ ಒಂದು ರೂಪ ಕೊಟ್ಟರೆ ತಾಯಿ ಆಂಡಾಳ್ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಅದೇ ರೀತಿ ಕಠೋಪನಿಷತ್ತಿನ ನಚಿಕೇತ ಪ್ರತ್ಯಕ್ಷನಾಗ್ತಾನೆ. ನಾವು ಇಲ್ಲಿ ಹೆಚ್ಚು ಒತ್ತು ಕೊಟ್ಟು ಕಾಣಬೇಕಾದ್ದು ಪ್ರವರ್ತಕರಾಗಿ, ಸಾಧಕರಾಗಿ ಮುಂದುವರೆದು ಸಿದ್ಧಿಯ ಅನುಭವವನ್ನು ಪಡಿಬೇಕು ಅಂದರೆ ನಮ್ಮ ಆಚರಣೆ ಎಂಬುದು ಅನುಷ್ಠಾನ ಆಗಬೇಕು. ಅನುಷ್ಠಾನ ಎಂಬುದು ಅನುಭವ ತಂದುಕೊಡಬೇಕು. ಇದಕ್ಕೆ ನಮ್ಮ ಭಕ್ತಿ ಪರಂಪರೆಯಲ್ಲಿ 3 ಸ್ಥಿತಿಯನ್ನು ಹೇಳ್ತಾರೆ: ಆಚಾರ, ನಿಷ್ಠಾ, ಶ್ರದ್ಧಾ ಅಂತ. ಅರ್ಥವನ್ನು ಅರಿಯದೇ ಮಾಡುವ ಕ್ರಿಯೆಗೆ ಆಚರಣೆ. ಅರ್ಥ ಅರಿತು ಮಾಡಿದಾಗ ಅದೇ ಅನುಷ್ಠಾನ. ಆ ಅನುಷ್ಠಾನದಲ್ಲಿ ನಿಷ್ಠೆ, ಅದು ಶ್ರದ್ಧೆ, ಅದು ಅನುಭವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಬೇಕು. ಈ ಹಿನ್ನೆಲೆಯಲ್ಲಿ ಶ್ರೀ ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ನಮ್ಮ ಪ್ರವಚನಕಾರರು ತಿರುಪ್ಪಾವೈ ಕುರಿತು ಮೊದಲ ದಿವಸದಲ್ಲಿ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೊಟ್ಟರು. 2ನೇ ದಿವಸ 30 ಶ್ಲೋಕಗಳಲ್ಲಿ ಅದರಲ್ಲಿ ಹುದುಗಿಕೊಂಡಿರ್ತಕ್ಕಂತಹ ಪಾರಮಾರ್ಥಿಕ ಸತ್ಯದ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಈ ಮಹದುಪಕಾರಕ್ಕಾಗಿ ಸಂಸ್ಥೆಯ ಪರವಾಗಿ, ದತ್ತಿಯನ್ನು ಆಯೋಜಿಸುವವರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮುಂಬರುವ ದಿವಸಗಳಲ್ಲೂ ಕೂಡ ಇತರ ಭಕ್ತಿಪಂಥದ, ವಿಶೇಷವಾಗಿ ತಮಿಳಿನಲ್ಲಿ ಹೆಚ್ಚು ಪ್ರಖ್ಯಾತಗೊಂಡಿರತಕ್ಕಂತಹ ಕೆಲವು ಕೃತಿಗಳ ಅವಲೋಕನ ಇಲ್ಲಿ ನಡೆದರೆ ಇಲ್ಲಿಯ ಶ್ರೋತೃಗಳಿಗೆ ಹೆಚ್ಚು ಉಪಕಾರ ಆಗುತ್ತೆ ಅಂತ ನಾನು ತಿಳಿತೇನೆ. ಈ ಉಪಕಾರಕ್ಕಾಗಿ ಪ್ರವಚನಕಾರರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಪುನಃ ನಮ್ಮ ಕರೆಗೆ ಹೋಗೊಟ್ಟು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಪ್ರಾಪ್ತಂ ಯತ್ ಪೂರುಷೇಣ ಸ್ವಮಹಿಮಸದೃಶಂ ಧಾಮ ಕಾಮಪ್ರದಂ ಬಘಾ ಭೂಯಾತ್ ತತ್ ಭೂರ್ಭುವಸ್ವಸ್ತ್ರಯವರಿವಸಿತಂ ಪುಷ್ಕರಾಕ್ಷಾಯುಧಾಕ್ಷಂ. ನೀಳಾತ್ತುಂಗಸ್ತನಗಿರಿತಟೀ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶರಶಿರಸಿದ್ಧಮಧ್ಯಾಪಯಂತಂ ಸ್ವೋಚ್ಛಿಷ್ಟಾಹ್ಯಾಂ ಸೃಜಿ ನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯಯೇವಾಸ್ತು ಭೂಯಃ. ಬಂಧುಗಳೇ, ಭೂಯಃ ಅಂದರೆ ಮತ್ತೆ ಮತ್ತೆ ಅಂತ. ಭೂಯಯೇವ ನಮಃ, ನಮಸ್ಕಾರ. ಇದಂ ಇದಂ ಇದೋ ನಮಸ್ಕಾರ. ಯಾರಿಗೆ? ತಸ್ಯೈ, ಗೋದಾ ತಸ್ಯೈ. ಯಾರು? ನಾವೆಲ್ಲರೂ ಭಗವಂತನಲ್ಲಿ ಆತ್ಮಸಮರ್ಪಣೆಯನ್ನು ಮಾಡಿಕೊಂಡು ಭಗವಂತನಿಗೆ ಸೇರಿದ ಈ ಜಗತ್ತು ಮತ್ತು ಜೀವ ಪ್ರಪಂಚದಲ್ಲಿ ಒಂದಾಗಿದ್ದು
ಎಲ್ಲರೂ ನಮ್ಮವರೇ ಎಂಬ ಭಾವನೆಯಿಂದ ಯಾವ ಶಕ್ತಿ ಎಲ್ಲರನ್ನೂ ಒಂದುಗೂಡಿಸುತ್ತದೆಯೋ ಆ ಶಕ್ತಿಗೆ ನಮಿಸಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕಾಗಿ ಅದಕ್ಕೋಸ್ಕರ ಅದರಿಂದಲೇ ಇರತಕ್ಕಂತಹ ನಾವು ಅದರಲ್ಲಿ ನೆಮ್ಮದಿಯಾಗಿ ಬಾಳೋಣ. ಇದನ್ನು ಹೇಳಿಕೊಟ್ಟ ಆಕೆಗೆ ನಮ್ಮ ಪುನಃ ನಮಸ್ಕಾರಗಳು. ಇದನ್ನು ಹೇಳಿ ಮೊದಲನೆಯ ಪಾಶುರ ಅಂತ ಹೇಳ್ತೀವಿ, ಪದ್ಯ ಅಂತ ಹೇಳಬಹುದು. ಮೊದಲನೆಯ ಪದ್ಯದಲ್ಲಿ ಆ ಪರಮವಸ್ತು ಯಾವುದು ಅನ್ನೋದನ್ನು ಹೇಳಿ, ಯಾವುದೋ ಒಂದು ವಸ್ತು ಎಲ್ಲವನ್ನೂ ನಿಯಂತ್ರಿಸ್ತಾ ಇದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಚರಾಚರ ವಸ್ತು ಎಲ್ಲವನ್ನೂ ವಿಶ್ವವನ್ನೇ ನಡೆಸ್ತಾ ಇರತಕ್ಕಂತಹ ವಸ್ತುವೇ ಪ್ರತಿಯೊಂದು ಜೀವಿಯ ಅಂತರಂಗದಲ್ಲಿಯೂ ಸಹ ಇದೆ. ಇದನ್ನು ನಾವು ಗಮನಿಸಬೇಕು. ಇದು ಅರಿವು. ಈ ಅರಿವು ಏನು ಮಾಡುತ್ತೆ ಅಂದರೆ ನಮಗೆ ಒಲವನ್ನು ಮೂಡಿಸುತ್ತೆ. ಅರಿವನ್ನು ಪಡೆದು ಇದೇನೋ ಕರ್ತವ್ಯ, ಯಾವುದೋ ಒಂದು ವಿಧಿ, ಯಾವುದೋ ಒಂದು ಕಟ್ಟಳೆ, ಯಾರೋ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಚಾವಟಿ ಹಿಡ್ಕೊಂಡು ಹೇಳ್ತಾ ಇದ್ದಾರೆ, ನಾವು ಈ ನಿಯಮಗಳನ್ನು ಪಾಲಿಸಬೇಕು, ಭಗವಂತನಿಗೆ ತಲೆ ಬಾಗೋದು ಅವನ ಹೆದರಿಕೆಯಿಂದ ಅಂತ ನಮ್ಮ ಯಾವುದೇ ವೈದಿಕ ಸಾಹಿತ್ಯ ಅಥವಾ ವೇದಿಕ ಸಾಹಿತ್ಯವನ್ನು ಅನುಸರಿಸತಕ್ಕಂತಹ ಗ್ರಂಥದಲ್ಲಿ, ವಾಂಗ್ಮಯದಲ್ಲಿ ಅಥವಾ ಹಿರಿಯರ ನುಡಿಯಲ್ಲಿ ಹೇಳಿಲ್ಲ. ನಾವು ಇದನ್ನು ಒಲವಿನಿಂದ ಮಾಡ್ತೀವಿ. ಒಲವು ಅನ್ನೋದು ನಮ್ಮನ್ನು ಎಲ್ಲ ಬಂಧಿಸಿ ಇಟ್ಟಿದೆ. ಪ್ರೇಮ ಪಾಶ ಅನ್ನೋದು ನಮ್ಮನ್ನು ಬಂಧಿಸಿ ಇಟ್ಟಿದೆ. ಇದರಲ್ಲಿಯೇ ನಾವು ಭಗವಂತನನ್ನು ಕಾಣಬೇಕು. ಆಗ ನಾನು ವಿಧಿಪ್ರೇರಿತನಾಗಿ ಯಾವುದೇ ಕಟ್ಟಳೆಯನ್ನು ಅನುಸರಿಸಬೇಕಾದಿಲ್ಲ. ಇದು ರಾಗಪ್ರೇರಿತನಾಗಿ ಮಾಡ್ತೀನಿ. ವಿಧಿಪ್ರೇರಿತ ಮತ್ತು ರಾಗಪ್ರೇರಿತ ಅಂತ ಎರಡು. ನಾನು ಇಷ್ಟಪಟ್ಟು ಸ್ವಂತ ಇಚ್ಛೆಯಿಂದ ನನ್ನ ಸಂತೋಷಕ್ಕಾಗಿ ನಾನು ಮಾಡೋದು ಸ್ವಸಂತೋಷ ಅಂತ ಹೇಳ್ತೀವಿ. ಇದು ಒಂದು. ಯಾವುದೋ ಹೆದರಿಕೆಯಿಂದ ಯಾರೋ ಹೇಳಿ ಒಂದು ಹೊರಗಡೆಯ ಬಲಾತ್ಕಾರದಿಂದ ಮಾಡೋದು, ಅದು ಒಂದು ವಿಧಿಪ್ರೇರಿತವಾದದ್ದು. ಯಾವಾಗ ಮನುಷ್ಯನ ಸ್ವಭಾವ ಸ್ವಾಭಾವಿಕವಾದದ್ದನ್ನು ಅರಸ್ತಾ ಹೋಗುತ್ತೆಯೋ ಆವಾಗ ನಮಗೆ ಸ್ವಾಭಾವಿಕವಾದ ಬಂಧುವನ್ನು ಮನಸ್ಸಿನಲ್ಲಿ ನೆನೆಸೋದು ನಮಗೆ ಸುಖತರಮಪರಂ ನ ಜಾತು ಜಾನೆ ಹರಿಚರಣ ಸ್ಮರಣಾಮೃತೇನ ತುಲ್ಯಂ ಅಂತ ಹೇಳಿ ಅವನನ್ನು ನೆನೆಸತಕ್ಕಂತಹ, ಅವನು ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂತಹ, ಅವನ ಸ್ಮರಣೆಯನ್ನು ಮಾಡ್ತಕ್ಕಂತಹ ಆನಂದದ ಮುಂದೆ ಬೇರೆ ಯಾವುದೂ ಆನಂದ ಇಲ್ಲ. ಮಿಕ್ಕಿದ್ದೆಲ್ಲ ಗೌಣ. ಇಲ್ಲ ಅಂತ ಹೇಳಲ್ಲ, ಇದೆ. ಆದರೆ ಅದೆಲ್ಲ ಗೌಣ. ಅದಕ್ಕೋಸ್ಕರ ಇದು ನಮ್ಮ ಸುಖ ಸಂಪತ್ತಿಗಳೆಲ್ಲ, ಈ ದೇಹವನ್ನು ನೋಡಿಕೊಳ್ಳೋದೆಲ್ಲ, ನಮ್ಮ ಬಾಳೆಲ್ಲ, ನಮ್ಮ ಸಮಾಜವೆಲ್ಲ, ನಮ್ಮ ರೀತಿ ರಿವಾಜುಗಳು, ನಿಯಮಗಳೆಲ್ಲ ಅದಕ್ಕೋಸ್ಕರ. ಯಾವುದು ಅದಕ್ಕೋಸ್ಕರವಾಗುತ್ತೋ ಎಲ್ಲವೂ ದೈವಮಯವಾಗುತ್ತೆ. ಎಲ್ಲವೂ ದೈವಮಯವಾದಾಗ ಎಲ್ಲವೂ ಆನಂದಮಯವಾಗುತ್ತೆ. ಸಂತೋಷವಾಗಿರಬೇಕು. ಆದ್ದರಿಂದ ನಾರಾಯಣನೇ ನಮಕ್ಕೆ ಪರೆ ತರುವಾನ್. ನಾರಾಯಣನೇ ಅದೇನೋ ಸರ್ವಸ್ಮಾತ್ ಪರನಾಗಿರತಕ್ಕಂತಹ ಒಂದು ವಸ್ತು, ಜಗತ್ಕಾರಣ ವಸ್ತು, ಜಗತ್ತನ್ನು ಸದಾ ಕಾಲದಲ್ಲಿಯೂ ಸಹ ಪೊರೆದು ಪೋಷಿಸ್ತಕ್ಕಂತಹ ವಸ್ತು. ಯಾವ ವಸ್ತುವಿನ ಅಂಶವಾಗಿ ನಾನು ಈ ಜನ್ಮದಲ್ಲಿ ಹುಟ್ಟಿ ಈ ಒಂದು ಕರ್ತವ್ಯವನ್ನು ನೆರವೇರಿಸ್ತಾ ಇದ್ದೀನೋ, ಮತ್ತೆ ನನ್ನನ್ನು ಭಗವಂತ ಎಲ್ಲಿ ಇಡ್ತಾನೋ ಅಲ್ಲಲ್ಲಿ ಇದ್ದು ಇದೊಂದು ನಿರಂತರವಾಗಿರತಕ್ಕಂತಹ ಈಜಾಟ, ನಿರಂತರವಾಗಿರತಕ್ಕಂತಹ ಪ್ರಯಾಣ. ಇದಕ್ಕೆ ಆತ್ಮಯಾತ್ರೆ ಅಂತ ಹೇಳ್ತೀವಿ. ಈ ಆತ್ಮಯಾತ್ರೆಯ ಒಂದು ಅರಿವನ್ನು ಮನಸ್ಸಿನಲ್ಲಿಟ್ಕೊಂಡು, ಅಪ್ಪ ನೀನು ನನ್ನ ಮನಸ್ಸಿನಲ್ಲಿದ್ದರೆ ನೀನು ಏನು ಕರ್ತವ್ಯವನ್ನು ಕೊಟ್ಟರು ಮಾಡ್ತೀನಿ, ನೀನು ಎಲ್ಲಿ ನನ್ನನ್ನು ಇಟ್ಟರೂ ನಾನು ಅಲ್ಲಿಯೇ ಇದ್ದು ನಿನ್ನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನ ಕೆಲಸವನ್ನು ಮಾಡಿಕೊಡ್ತೀನಿ. ನನ್ನ ಕೆಲಸ ಅನ್ನೋದು ಬೇರೆ ಇಲ್ಲ. ನನ್ನನ್ನು ನಿನ್ನಲ್ಲಿ ಅರ್ಪಣೆ ಮಾಡಿದ ಮೇಲೆ ಎಲ್ಲವೂ ನಿನ್ನ ಕೆಲಸವೇ, ನಿನಗಾಗಿ ಅಂತ ಹೇಳಿ ಆತ್ಮಾರ್ಪಣೆಯನ್ನು ಮಾಡಿ ನಮಕ್ಕೆ ಈ ರೀತಿ ಅವನಿಗಾಗಿ ಹಂಬಲಿಸ್ತಾ ಇರತಕ್ಕಂತಹ ಅವನ ಕೆಲಸವನ್ನು ಅವರಿಗೆ ಪರ ತರುವಾನ್, ಸೌಭಾಗ್ಯಗಳನ್ನು ಒದಗಿಸಿಕೊಡ್ತಾನೆ, ತೃಪ್ತಿಯನ್ನು, ನೆಮ್ಮದಿಯನ್ನು, ಸಂತೋಷವನ್ನು ಕೊಡ್ತಾನೆ. ಮತ್ತು ಈ ರೀತಿಯ ಆತ್ಮಾರ್ಥವಾಗಿರತಕ್ಕಂತಹ ಆತ್ಮಸೌಖ್ಯವನ್ನು ಅರಸಿ
ಯಾರು ಬಾಳನ್ನು ಸಾರ್ಥಕಗೊಳಿಸಿಕೊಳ್ತಾರೋ ಅಂಥವರಿಗೆ ಕೆಲವು ನಿಯಮಗಳಿದೆ ಅನ್ನೋದನ್ನು 2ನೆಯ ಪದ್ಯದಲ್ಲಿ ಹೇಳಿ, 3ನೆಯ ಪದ್ಯದಲ್ಲಿ ಇಂತಹವರು ಒಂದಾಗಿ ಸೇರಬೇಕು, ಸತ್ಸಂಗ ಬಹಳ ಮುಖ್ಯ, ಈ ಸದಾಚಾರ ಸಂಪನ್ನರು, ಸದ್ಭಾವನಾ ಪರಿಪೂರ್ಣರು, ಸನ್ಮನುಷ್ಯರು, ಸತ್ಪುರುಷರು ಜೊತೆಯಲ್ಲಿದ್ದು ಸತ್ಸಂಗದಿಂದ ಸಾಧುಜನ ಸಮಾಗಮವಾದಾಗ ಅಲ್ಲಿ ಭಗವಂತ ಇರ್ತಾನೆ. ಇದರಿಂದ ಜಗತ್ತಿಗೆ ಕ್ಷೇಮ. ಆದ್ದರಿಂದ ಜಗತ್ತಿನ ಕ್ಷೇಮಕ್ಕಾಗಿ ಈ ಒಬ್ಬ ವೈಯಕ್ತಿಕ ಕ್ಷೇಮವನ್ನು ಅರಸಿ ಆ ಪರಾತ್ಪರ ವಸ್ತುವನ್ನು ಉಪಾಸನೆ ಮಾಡೋದು ಅಂತ ಅಲ್ಲ, ಯಾವಾಗಲೂ ಒಬ್ಬ ಸತ್ಪುರುಷ ತಾನು ಅಥವಾ ತಾನೇ ಬೇರೆ, ತಾನು ಮಾತ್ರ ಅನ್ನುವ ಕಲ್ಪನೆಯನ್ನು ಎಂದಿಗೂ ಇಟ್ಕೊಳ್ಳೋದಿಲ್ಲ. ಸದ್ವಸ್ತು, ಸತ್ಪುರುಷ, ಸತ್, ಚಿತ್, ಆನಂದ, ಈ ಶಬ್ದಗಳಲ್ಲೆಲ್ಲ ಸತ್ ಅನ್ನುವ ಶಬ್ದ. ಸತ್ ಅಂದರೆ ಇರುವುದು ಯಾವುದು ಅಂದರೆ, ಯಾವುದು ಪರಿಪೂರ್ಣ ಅಂತ ಯಾವುದಿದೆ, ಪರಬ್ರಹ್ಮ ಅಂತ ಯಾವುದಿದೆ, ವಿಶ್ವಂ ವಿಷ್ಣು ಎಲ್ಲವೂ ಆಗಿರೋದು ಯಾವುದಿದೆ, ಆ ಒಂದು ಪರಿಪೂರ್ಣವಾಗಿರತಕ್ಕಂತಹ, ಸಮಸ್ತವಾಗಿರತಕ್ಕಂತಹ, ಸಕಲ ಆಗಿರತಕ್ಕಂತಹ ಆ ಪೂರ್ಣಕ್ಕೆ ಯಾವುದು ಆ ಪೂರ್ಣದ ಇರುವಿಕೆಗೆ ಸಹಾಯ ಮಾಡುತ್ತೋ ಅದು ಇದ್ದ ಹಾಗೆ. ಯಾವುದು ಆ ಪರಿಪೂರ್ಣದ ಚಿಂತನೆ ಇಲ್ಲದೆ, ಸದ್ವಸ್ತುವಿನ ಚಿಂತನೆ ಇಲ್ಲದೆ, ಆ ಸಮಸ್ತದ ಸಮಗ್ರದ ಸಮಗ್ರತೆಯ ಅರಿವಿಲ್ಲದೆ ಕೇವಲ ಯಾವುದೋ ಒಂದು ಚೂರು ಅಲ್ಪಕ್ಕಾಗಿ ಬಾಳುತ್ತೆಯೋ ಅದು ಬಾಳಿದರೂ ಬಾಳಿದ ಹಾಗಿಲ್ಲ, ಅದು ಸದ್ವಸ್ತುವೇ ಅಲ್ಲ. ಇದನ್ನು ಉಪನಿಷತ್ತಿನರೇ ಮತ್ತೆ ಮತ್ತೆ ಎತ್ತಿ ಹೇಳ್ತಾರೆ. ಸಂತಮೇನಂ ತಥೋ ವಿದುಹು. ಸತ್ಪುರುಷ ಅಂದರೆ ಯಾರಪ್ಪ ಅಂತ ಹೇಳಿದ್ರೆ, ಅಸ್ಥಿತಿ ಚೇದ್ವೇದ, ಒಂದು ಆಸ್ತಿಕತೆಯನ್ನು ಇಟ್ಟುಕೊಂಡು ಸದ್ವಸ್ತು ಇದೆ, ಎಲ್ಲರಿಗೂ ಒಳ್ಳೆಯದಾಗಬೇಕು, ಸಮಗ್ರತೆಯ ಉಳಿವೇ ಈ ಒಂದು ಅಂಶದ ಉಳಿವು, ಪರಿಪೂರ್ಣದ ಉಳಿವೇ ಒಂದು ಯಾವುದೋ ಭಾಗದ ಉಳಿವು ಎಂಬ ಸಮಗ್ರ ಚಿಂತನೆ ಯಾರಿಗಿರುತ್ತೋ ಅವರೇ ಸತ್ಪುರುಷರು. ಆದ್ದರಿಂದ ಈ ಭಗವಂತನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ, ಭಗವಂತನ ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಕತ್ತಲೆ ತೊಲಗಿ, ಅಜ್ಞಾನ ತೊಲಗಿ, ನಾವು ಈ ಪ್ರಪಂಚವನ್ನು ನೋಡತಕ್ಕಂತಹ ದೃಷ್ಟಿ ತೊಲಗಿ, ಸ್ವಾರ್ಥ ತೊಲಗಿ, ನಮಗೆ ಒಂದು ರೀತಿಯ ಸಂತೋಷ ಮೂಡುತ್ತೆ, ಒಂದು ರೀತಿಯ ತೃಪ್ತಿ ಮೂಡಿ ಬರುತ್ತೆ, ಒಂದು ರೀತಿಯ ಆನಂದ ಮೂಡಿ ಬರುತ್ತೆ. ತಾನು ಸಂತುಷ್ಟನಾಗಿ ಯಾರು ಇರ್ತಾನೋ ಅವನು ಎಲ್ಲಿರ್ತಾನೋ ಅಲ್ಲಿ ಸಂತುಷ್ಟಿ ಇರುತ್ತೆ. ಒಬ್ಬ ಮನುಷ್ಯನಿಗೆ ತನ್ನಲ್ಲಿ ಅಸಂತುಷ್ಟಿ ಇದ್ದರೆ ಅವನ ಸುತ್ತಲೂ ಇರತಕ್ಕಂತಹ ಪರಿಸರ, ವ್ಯಕ್ತಿಗಳೇ ಆಗಲಿ, ವಸ್ತುಗಳೇ ಆಗಲಿ, ಪ್ರಪಂಚವೇ ಆಗಲಿ, ಪ್ರಕೃತಿಯೇ ಆಗಲಿ, ಅದನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಅವನ ಮನಸ್ಸು. ಎಲ್ಲರ ಮೇಲೂ ಹರಿದಾಡ್ತಾನೆ. ನಮ್ಮಲ್ಲಿರತಕ್ಕಂತಹ ಯಾವುದೋ ಒಂದು ಅಸಂತುಷ್ಟಿಯಿಂದ ನಾವು ಎಲ್ಲರ ಮೇಲೆ ಹರಿದಾಡ್ತೀವಿ. ಇದೆಲ್ಲ ನಮಗೆ ಅನುಭವ. ನಾವು ಸಂತೋಷವಾಗಿದೆ, ತೃಪ್ತಿಯಾಗಿದ್ರೆ ಬೇರೆಯವ್ರು ತಪ್ಪು ಮಾಡಿದ್ರು ಹೇಗೋ ಸರಿಯಪ್ಪ ಅಂತ ಹೇಳಿ ಹೋಗ್ತೀವಿ. ಒಂದು ವಿಧವಾದ ವಿಶಾಲವಾಗಿರತಕ್ಕಂತಹ ಮನಸ್ಸು ಮತ್ತು ಬುದ್ಧಿ ಇದ್ದಾಗ ಕ್ಷಮೆ ಅನ್ನೋದು ತಾನಾಗಿ ಬರುತ್ತೆ. ಇದರಿಂದ ಪರಿಸರಕ್ಕೂ ಒಳ್ಳೆಯದು, ಕುಟುಂಬಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಸಾಮಾನ್ಯವಾಗಿ ನಾವು ರಾಜಕೀಯ ಸ್ತರದಲ್ಲೇ ಆಗಲಿ ಅಥವಾ ಸಾಮಾಜಿಕ ಸ್ತರದಲ್ಲಿ ಆಗಲಿ ಅಥವಾ ನಮ್ಮ ದೇಶ ಅಥವಾ ಅಂತರ್ದೇಶಗಳ ಯಾವುದೇ ಒಂದು ವಿಪ್ಲವಗಳಿಗೆ ಆಗಲಿ ಕಾರಣ ಏನು ಅಂತ ಹೇಳಿದ್ರೆ, ವೈಯಕ್ತಿಕವಾಗಿರತಕ್ಕಂತಹ ಒಬ್ಬ ವ್ಯಕ್ತಿಯ ಆ ಸಮತೋಲನ. ಮನಸ್ಸಿನಲ್ಲಿ ಸಮತೋಲನ ಇಲ್ಲದೆ ಹೋದರೆ, ಮನಸ್ಸು ಸಮಾಧಾನವಾಗಿಲ್ಲದೆ ಹೋದರೆ, ಆ ಒಂದು 4 ಜನ ಸೇರಿದರೆ ಇಡೀ ಜಗತ್ತನ್ನೇ ಹಾಳು ಮಾಡ್ತಾರೆ. ಆದರೆ ಎಲ್ಲಿ ಈ ಶಾಂತಿ ಸಮಾಧಾನಗಳ ವಾತಾವರಣವನ್ನು ಹೆಚ್ಚು ಹೆಚ್ಚು ಜನ
ಒಂದು ಸದ್ಭಾವನೆಯನ್ನು ಹರಡೋದಕ್ಕೆ ಪ್ರಾರಂಭಿಸ್ತಾರೆ. ಆವಾಗ ಆ ಜಾಗದಲ್ಲಿ ಪ್ರಕೃತಿಯೇ ನಮಗೆ ಸಹಾಯವನ್ನು ಮಾಡಿ ಈ ವಿಪ್ಲವಗಳು ಇಲ್ಲದಂತೆ, ಎಂಥ ವಿಪ್ಲವಗಳು ಬಂದರೂ ಸಹ ಅದನ್ನು ಸಹ ಸಮರ್ಥಿಸಿಕೊಂಡು ಹೋಗುವಂತೆ ಭಗವಂತನ ಒಂದು ಕರುಣೆ, ಪ್ರಕೃತಿಯ ಒಂದು ಕರುಣೆ, ಒಂದು ಕೃಪೆ, ಇದರಿಂದ ಆ ಸಮಾಜ ಉತ್ತಮವಾಗುತ್ತೆ. ಅಂತಹ ಸಮಾಜಗಳು ಅಥವಾ ಜನಪದಗಳು ಜಾಸ್ತಿ ಆದಾಗ ಅದರಿಂದ ವಿಶ್ವಕ್ಕೆ ಕ್ಷೇಮ. ಇದನ್ನು 4ನೆಯ ಪದ್ಯದಲ್ಲಿ ಹೇಳ್ತಾರೆ. ಆಳಿಮಳೆ ಕಣ್ಣ ಒಂಡುನೂ ಕೈ ಕರವೇಲ್ ஆழியழ்புக்கு முகுந்து குடாத்தேரி ஊழிமுதல்வன் உருவம்போல் மைகருத்து பாழியன் தோளுடை பற்பனாபங்கையில் ஆழிபோல் மின்றி வலம்பொறிபோல் நின்றெதிர்ந்து தாழாதே சார்ங்கமுதைத்த சரமழபோல் வாழ உலகினில் பெய்திராய் நாங்களும் ಮಾರುಹಳಿ ನೀರಾಡ ಮಹಿಳಿಂದು. ನಾವು ಭಗವಂತನಿಗೋಸ್ಕರ ವ್ರತವನ್ನು ಕೈಗೊಳ್ತಾ ಇದ್ದೀವಿ. ನಮ್ಮ ಜೀವನ ಅನ್ನೋದು ಭಗವಂತನಿಗೆ ಮುಡುಪಾಗಿಟ್ಟಿದ್ದೀವಿ. ಅವನನ್ನು ನೆನೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುವ ದೃಷ್ಟಿಯಿಂದ ನಾವು ಈ ಒಂದು ಯಾವುದೋ ಸಂಕಲ್ಪವನ್ನು ಕೈಗೊಂಡಿದ್ದೀವಿ. ಪರಮಪುರುಷ ಎಲ್ಲರನ್ನೂ ಸಲಹತಕ್ಕಂತಹ ಒಂದು ಪರಮಾತ್ಮ ವಸ್ತು, ಅವನಿಗಾಗಿ ಯಾವಾಗ ನಾವು ನಮ್ಮ ಜೀವನವನ್ನು ಮುಡುಪಾಗಿಡ್ತೀವಿ, ಆಗ ಆಂಡಾಳ್ ಹೇಳೋದಿಲ್ಲ ಅಂದರೆ ಜಗತ್ತಿನಲ್ಲಿರತಕ್ಕಂತಹ ಯಾವ ಯಾವ ಶಕ್ತಿಗಳಿವೆಯೋ, ಯಾವ ಯಾವ ದೈವಗಳಿವೆಯೋ, ಆ ಎಲ್ಲ ದೈವಗಳು ಸಹ ಅಂತಹ ಭಗವತ್ಕೈಂಕರ್ಯ ಪರನಿಗೆ ಮೂಲ ವಸ್ತು ಅಂದ್ರೇನು, ಯಾವುದೋ ಒಂದು ಕಾರಣಂತು ಧ್ಯೇಯ ಅಂತ ಹೇಳ್ತಾರೆ ಉಪನಿಷತ್ತಿನಲ್ಲಿ. ಕಾರಣ ವಸ್ತು ಯಾವುದಿದೆ, ಮೂಲ ವಸ್ತು, ಆದಿಮೂಲ ಅಂತ ಹೇಳ್ತೀವಲ್ಲ, ಆ ಆದಿಮೂಲ ವಸ್ತು ಏನಿದೆ ಅದರ ಉಪಾಸನೆಯಲ್ಲಿ ತೊಡಗಿರುವವರಿಗೆ ಅದರ ಒಳತಿಗಾಗಿ ಅಂತ ಹೇಳಿದರೆ, ಎಲ್ಲರ ಒಳತಿಗಾಗಿ ಯಾರು ಸಮಗ್ರ ದೃಷ್ಟಿಯಿಂದ ಒಂದು ಕಾರ್ಯವನ್ನು ಕೈಗೊಳ್ಳುತ್ತಾರೋ ಅವರಿಗೆ ಎಲ್ಲ ಶಕ್ತಿಗಳು ಸಹ, ಜಗತ್ತಿನಲ್ಲಿ ಇರತಕ್ಕಂತಹ ಅಣು ರೇಣು ತೃಣ ಕಾಷ್ಟ ಎಲ್ಲವೂ ಸಹ ಸಹಾಯ ಮಾಡುತ್ತವೆ. ಇದಕ್ಕೆ ಆಸ್ತಿಕತೆ ಅಂತ ಹೇಳ್ತೀವಿ. ಈ ಆಸ್ತಿಕತೆಯನ್ನು ಇಟ್ಟುಕೊಂಡು ನೀವು ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಬಾಳನ್ನು ಸುಗಮವಾಗಿ ನಡೆಸಿಕೊಳ್ಳಿ. ನಾನು ನಿಮಗೆ ಧೈರ್ಯ ಹೇಳ್ತೀನಿ, ಸತ್ಕಾರ್ಯದಲ್ಲಿ ತೊಡಗಿರತಕ್ಕಂತಹ ಸದಾಶಯದಿಂದ ಸಮಗ್ರತೆಯ ಚಿತ್ರಣವನ್ನು ಇಟ್ಟುಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಪರಮಾತ್ಮನಿಗೆ ಒಳ್ಳೆಯದಾಗಲಿ, ಆ ಒಂದು ಬೇರು ಚೆನ್ನಾಗಿದ್ದರೆ ವೃಕ್ಷವೇ ಚೆನ್ನಾಗಿರುತ್ತೆ ಅನ್ನುವ ದೃಷ್ಟಿಯಿಂದ ಯಾರು ಕಾರ್ಯದಲ್ಲಿ ತೊಡಗಿಕೊಳ್ತಾರೋ ಅವರ ಕೆಲಸ ಭಗವಂತ ಒಬ್ಬನೇ ಅಲ್ಲ, ಈ ಎಲ್ಲ ಚರಾಚರ ಶಕ್ತಿಗಳು ಸಹ ಸಹಾಯ ಮಾಡುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಈ ಜಗತ್ತಿನಲ್ಲಿ ಅವ್ರು ನನಗೆ ಗೊತ್ತಿದ್ದಾರಪ್ಪ, ನಮ್ಮ ಮನೆಗೆ ಒಂದು ಪೋಸ್ಟ್ ಬರಬೇಕು, ಪೋಸ್ಟನ್ನು ತಂದು ಕೊಡೋದು ಪೋಸ್ಟ್ ಮ್ಯಾನ್. ನಾನೇನು ಮಾಡ್ತೀನಿ, ನನಗೆ ಪೋಸ್ಟ್ ಮಾಸ್ಟರ್ ಜನರಲ್ ಗೊತ್ತು ಅಂತ ಹೇಳಿ ಏನು ಮಾಡ್ತೀನಿ, ಇವನ ಮೇಲೆ ದಬಾಯಿಸ್ತೀನಿ. ಏನೋ ನೀನು ಕೊಡಲಿಲ್ಲ, ಏನೋ ಆಗೋಯ್ತು ಅಂತ. ಪೋಸ್ಟ್ ಮಾಸ್ಟರ್ ಜನರಲ್ ಒಬ್ಬ ಇರಬಹುದು, ನಿಮಗೆ ಗೊತ್ತಿರಬಹುದು, ಆದರೆ ಆ ಒಂದು ಯಂತ್ರ ಇದೆಯಲ್ಲ, ಈ ಯಂತ್ರ ಅನ್ನೋದು ಬಹಳ ಬೃಹತ್ತಾಗಿರತಕ್ಕಂತಹ ಯಂತ್ರ. ನಾವು ಒಂದು ಎಕ್ಸಾಂಪಲ್ ಕೊಟ್ಟೆ. ಅದೇ ರೀತಿಯಲ್ಲಿಯೇ ಈ ಜಗತ್ತಿನಲ್ಲಿ ಯಾವ ಯಾವ ಶಕ್ತಿಗಳಿದೆಯೋ ಆ ಶಕ್ತಿಗಳೆಲ್ಲ ಮುಖ್ಯ. ಯಾವ ಯಾವ ದೈವಗಳಿದೆಯೋ ಎಲ್ಲ ದೈವಗಳೂ ಮುಖ್ಯ. ಭಗವಂತ ಈ ಜಗತ್ತನ್ನು ಆಳಬೇಕಾದರೆ ಜಗತ್ತಿನ ವ್ಯವಸ್ಥೆಗೋಸ್ಕರ ಒಂದು ಯಾವುದೋ ನಿಯಮವನ್ನು ಇಟ್ಟುಕೊಂಡಿದ್ದಾನೆ. ಯಾವುದೋ ಒಂದು ಕರ್ಮಗಳ ಕಗ್ಗಂಟಿನ ಆಧಾರದಿಂದ ಏನೋ ಒಂದು ಮಾಯೆ ಎಂಬ ವ್ಯವಸ್ಥೆ ಇದೆ. ಈ ಮಾಯೆ ಎಂಬ ವ್ಯವಸ್ಥೆಯನ್ನು ನಾವು ಗೌರವಿಸಬೇಕು, ಇದನ್ನು ಗೌರವದಿಂದ ಕಾಣಬೇಕು. ಯಾವ ಯಾವ ಶಕ್ತಿಗಳಿದೆಯೋ, ಯಾವ ಯಾವ ದೈವಗಳಿದೆಯೋ, ಯಾವ ಯಾವ ದೈವಗಳಿಗೆ ಏನೇನು ಕೆಲಸವನ್ನು ಪರಮಾತ್ಮ ಕೊಟ್ಟಿರ್ತಾನೋ, ವರುಣ ಅಂತ ಹೇಳ್ತೀವಿ, ಅವನು ಬಂದು ನೀರಿಗೆ ಅಧಿಪತಿ ಅಂತ ಹೇಳ್ತೀವಿ. ಆತ ಬಂದು ಸಮುದ್ರವನ್ನು, ಮಳೆಯನ್ನು, ಒಂದು ಋತ ಅಂತ ಒಂದು ನಿಯಮ ಇದೆ. ಯಾವ ರೀತಿ ಈ
ಪಕ್ಷಗಳು ಅಂತ ಇದೆ, ತಿಂಗಳು ಅಂತ ಇದೆ, ಋತುಗಳು ಅಂತ ಇದೆ, ಋತುಗಳ ಬದಲಾವಣೆ ಆಗುತ್ತೆ, ಸಂವತ್ಸರ ಅಂತ ಇದೆ, ಸಂವತ್ಸರಗಳು ಬದಲಾವಣೆ ಆಗುತ್ತೆ, ಮತ್ತೆ ಮತ್ತೆ ಯುಗಾದಿ ಬರುತ್ತೆ, ಮತ್ತೆ ಮತ್ತೆ ವಸಂತ ಬರುತ್ತೆ, ಮತ್ತೆ ಮತ್ತೆ ಮಳೆ ಆಗುತ್ತೆ. ಈ ಅಪಾರವಾಗಿರತಕ್ಕಂತಹ ಸಮುದ್ರದ ಉಪ್ಪು ನೀರನ್ನು ಸೂರ್ಯ ಮೇಲಕ್ಕೆತ್ತಿ ಮೋಡಗಳ ಮೂಲಕ ಹಾಕ್ಕೊಂಡೊಯ್ದು ಶುದ್ಧವಾಗಿರತಕ್ಕಂತಹ ನೀರನ್ನು ಎಲ್ಲಿಂದಲೋ ತಂದು ಎಲ್ಲಿಗೋ ಸುರಿತಾನೆ. ಇದು ನಡೀತಾನೆ ನಿರಂತರವಾಗಿ ಇದು ಋತ, ಯಾವುದೋ ಒಂದು ನಿಯಮ ಇದೆ. ಸೂರ್ಯ ಪೂರ್ವದಲ್ಲಿಯೇ ಉದಯಿಸಿ ಪಶ್ಚಿಮದಲ್ಲಿಯೇ ಮುಳುಗುತ್ತಾನೆ. ಮತ್ತು ಒಂದು ಗ್ರಹಕ್ಕೂ ಮತ್ತೊಂದು ಗ್ರಹಕ್ಕೂ ಇಷ್ಟು ಅಂತರ ಇದೆ. ಒಂದು ಸೂರ್ಯನ ಸುತ್ತ ಇಷ್ಟು ಗ್ರಹಗಳಿವೆ. ಇಂತಹ ಸೂರ್ಯರು ಕೇವಲ ಸಹಸ್ರವಲ್ಲ, ಕೇವಲ ದಶಸಹಸ್ರವಲ್ಲ, ಎಣಿಸಲು ಆಗದಷ್ಟು ಸೂರ್ಯರಿದ್ದಾರೆ. ಇದು ಒಂದು ಪಥ ಅಂತ ಹೇಳ್ತೀವಿ. ಇದಕ್ಕೆ ಕ್ಷೀರಪಥ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತೀವಿ. ಇಂತಹ ಪಥಗಳು ಎಷ್ಟಿವೆ ಅಂದರೆ ಅದಕ್ಕೂ ಲೆಕ್ಕ ಇಲ್ಲಿವರೆಗೆ ಸಿಕ್ಕಿಲ್ಲ, ಯಾರಿಗೂ ಲೆಕ್ಕ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಅದಕ್ಕೆ ಅನಂತ ಅಂತ ಹೇಳ್ತೀವಿ. ಈ ಅನಂತವಾಗಿರತಕ್ಕಂತಹ ವಿಶ್ವದಲ್ಲಿ ವಿಶ್ವ ನಿಯಾಮಕನಾಗಿರತಕ್ಕಂತಹವನು ಬೇರೆ ಬೇರೆ ದೈವಗಳಿಗೆ ಬೇರೆ ಬೇರೆ ಕೆಲಸಗಳನ್ನು ಕೊಟ್ಟು ಇದನ್ನು ನಡೆಸ್ತಾ ಇದ್ದಾನೆ. ನಮ್ಮಂಥವರು ಬರ್ತಾರೆ ಹೋಗ್ತಾರೆ, ಎಷ್ಟೋ ಸಹಸ್ರಮಾನಗಳಾಗುತ್ತೆ ಹೋಗುತ್ತೆ. ನಾವು ಆಧುನಿಕ ವಿಜ್ಞಾನದಲ್ಲೇ ಆಗಲಿ ಅಥವಾ ಭಾಗವತದಲ್ಲಿ ಹೇಳಿರತಕ್ಕಂತಹ ನಮ್ಮ ಈ ವಿಶ್ವದ ಚರಿತ್ರೆಯನ್ನು ನೋಡ್ತಾ ಹೋದರೆ ವಿಸ್ಮಯಕರವಾದದ್ದು. 10 ವರ್ಷ ಅಥವಾ 100 ವರ್ಷ ಅಥವಾ 1000 ವರ್ಷ ಅಥವಾ 10,000 ವರ್ಷಗಳಿಗೆ ಏನೂ ಲೆಕ್ಕ ಇಲ್ಲ. ನಾವೆಲ್ಲೋ ಒಂದು ಕ್ಷಣದಲ್ಲಿ ಬಂದು ಅಳಿಯತಕ್ಕಂತಹ ಒಂದು ಕಣಗಳಿಗಿಂತಲೂ ಕಡಿಮೆ. ಆ ವಿಶ್ವದ ವ್ಯಾಪ್ತಿಯ ಚಿಂತನೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತೆ ಭಗವಂತ ನಮಗೆ ಮನಸ್ಸಿನ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯಿಂದ ನಾವು ನಮ್ಮ ಅಲ್ಪ ಆಯುಷ್ಯದಲ್ಲಿ ಆ ಒಂದು ವಿರಾಟ್ ಸ್ವರೂಪಕ್ಕೆ, ಪ್ರಪಂಚಕ್ಕೆ, ವಿಶ್ವಕ್ಕೆ ಏನು ಸಣ್ಣ ಒಂದು ಕೈಂಕರ್ಯವನ್ನು ಸಲ್ಲಿಸಬಹುದೋ ಅದನ್ನು ನಾವು ಸಲ್ಲಿಸಬೇಕು. ಭಗವಂತನ ಎಲ್ಲ ಕಡೆ ಕಾಣಬೇಕು. ಈ ಮೋಡವನ್ನು ನೋಡಿದಾಗ, ವರುಣನನ್ನು ನೋಡಿದಾಗ, ಈ ವರುಣ ಅಲ್ವೇ ಭಗವಂತನ ಕೆಲಸವನ್ನು ನಡೆಸ್ಕೊಡ್ತಾ ಇರೋದು. ಯಮ, ನಿಯಮನಶೀಲ ಯಮಃ ಅಂತ ಹೇಳಿದೆ. ಅವನು ಸಮವರ್ತಿ ಪರೇತರಾಟ್ ಅಂತಾರೆ, ಎಲ್ಲರಿಗೂ ಸಮನಾಗಿರ್ತಾನೆ. ಅವನಲ್ಲವೇ ಎಲ್ಲವನ್ನು ಲೆಕ್ಕ ಇಟ್ಕೊಂಡಿರೋದು. ಅವನಿಗೆ ನಮಸ್ಕಾರ. ನವಗ್ರಹಗಳು ಯಾವುದೇ ದೈವಿಕವಾಗಿರತಕ್ಕಂತಹ, ದೈವದತ್ತವಾದ, ದೈವ ನಿಯಮದಲ್ಲಿರತಕ್ಕಂತಹ ಪ್ರತಿಯೊಂದು ದೈವಿಕವಾಗಿರತಕ್ಕಂತಹ ಶಕ್ತಿ ಕೇಂದ್ರವನ್ನು ನಾವು ಕೃತಜ್ಞತಾಪೂರ್ವವಾಗಿ ನೆನೆಸಿಕೊಳ್ಳಬೇಕು. ಪೋಸ್ಟ್ಮ್ಯಾನ್ ಆಗಿರಲಿ, ಸಾರ್ಟರ್ ಆಗಿರಲಿ, ಒಂದು ಕಡೆಯಿಂದ ಒಂದು ಕಡೆ ತೆಗೆದುಕೊಂಡು ಹೋಗೋರಾಗಿರಲಿ, ಎಷ್ಟು ಜನ ಆ ಮಾಯೆ ಅಂದರೆ ಏನು, ಮಾಯೆ ಅಂದರೆ ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ. ಒಂದು ಅನ್ನವನ್ನು ನಾನು ಊಟ ಮಾಡಬೇಕಾದ್ರೆ ಎಷ್ಟು ಜನ ಕಷ್ಟಪಟ್ಟಿರ್ತಾರೆ. ಒಂದು ಹಾಲ್ ನನಗೆ ಬಂದರೆ ಅದಕ್ಕೆ ಹಿಂದೆ ಎಷ್ಟು ಜನರ ಒಂದು ಕೈಂಕರ್ಯ ಇರುತ್ತೆ, ಎಷ್ಟು ಜನರ ದುಡಿಮೆ ಇರುತ್ತೆ. ಅದಕ್ಕೆಲ್ಲಕ್ಕೂ ಸಹ ನಾನು ಕೃತಜ್ಞನಾಗಿರಬೇಕು. ಈ ಕೃತಜ್ಞತೆಯೇ ಭಗವಂತನ ಸ್ಮರಣೆ. ಅಪ್ಪ ನೀನೆಲ್ಲ ಮಾಡಿರೋದು. ಈ ಒಂದು ವ್ರತವನ್ನು ಆರಂಭಿಸುವುದಕ್ಕೆ ಆಂಡಾಳ್ ತೊಡಗಿದಾಗ ಆಕೆ ಈ ಎಲ್ಲ ದೈವಗಳನ್ನು ಪ್ರಾರ್ಥಿಸಿಕೊಳ್ತಾಳೆ. ಆಳಿ ಅಂದರೆ ಸಮುದ್ರ, ಮಳೈ ಅಂದರೆ ಮಳೆ. ಈ ಆಳಿ, ಸಮುದ್ರ ಮತ್ತು ಮಳೆ, ಈ ನೀರಿರುತ್ತಲ್ಲ, ಇದಕ್ಕೆ ಒಬ್ಬ ಅಣ್ಣ ಇದ್ದಾನೆ. ಅದಕ್ಕೆ ಆಳಿ ಮಳೈ ಕಣ್ಣ ಅಂತ ಕರೀತಾರೆ. ವರುಣ ಮಹಾರಾಜನೇ, ವರುಣ ದೈವವೇ. ಈ ಶಬ್ದಗಳು ಯಾವ ರೀತಿ ಇರುತ್ತೆ ಅಂದರೆ, ಈ ಹಳೆಯ ಕಾಲದ ಇದಕ್ಕೆ ಶಂಗತ್ತಮಿಳ್ ಅಂತ ಹೆಸರು. ಈ ತಮಿಳಿನಲ್ಲಿ ಏನು ಮಾಡ್ತಾರೆ, ಆಳಿ ಮಳೈ ಕಣ್ಣ ಅನ್ನುವಾಗ ಮಳೆಕ್ಕೆ ಅಂದರೆ ಮಳೆಗೆ ಅಣ್ಣ ಅಂತಾನೂ ಆಗುತ್ತೆ. ಆಳಿಮಳೆಯ ಹಿಂದುಗಡೆ ಕಣ್ಣ ಅಂತ ಹೇಳಿ ಕೃಷ್ಣನ ಹೆಸರು ಬರುತ್ತೆ. ಯಾವುದನ್ನು ಕಂಡರೂ ಕೃಷ್ಣ ಇದ್ದಾನೆ ಹಿಂದೆ. ಒಂದು ನೀ ಕೈಕರವೇಲ್, ಒಂದು ಕೆಲಸ ಮಾಡ್ಕೊಡ್ಬೇಕಲ್ಲಪ್ಪ.
ನೀನು ಸ್ವಲ್ಪ ನಿನ್ನ ಸಹಾಯ ಹಸ್ತ ನನಗೆ ಬೇಕಾಗಿದೆ, ನೀನು ಕೈ ನೀಡಿ ಅದು ಸ್ವಲ್ಪ ನನಗೆ ಸಹಾಯವನ್ನು ಮಾಡಬೇಕು. ಆಳಿಯುಳ್ಪುಕ್ಕು ಸಮುದ್ರದಲ್ಲಿ ಹೊಕ್ಕು, ಮೊಗುಂದು ಅದರಲ್ಲಿ ತುಂಬಿಕೊಂಡು, ಕೊಡಾ ತೇರಿ ಮೇಲಕ್ಕೆ ಎದ್ದು, ஊழி முதல்வன் உருவம் போல் ಮೈ ಕರುತ್ತು, ನಮ್ಮ ಭಗವಂತ ಮೇಘಶ್ಯಾಮನ ಬಣ್ಣ ಹೇಗೋ ಹಾಗೆ ನೀನು ನೀಲನಾಗಿ. ಆದರೆ ಮೋಡದ ನೀಲವರ್ಣವನ್ನು ನೋಡಿದಾಗ ಭಗವಂತನ ಸ್ಮರಣೆ ಆಗುತ್ತೆ. ಆಳಿಪೋಲ್ ಮಿನ್ರಿ, ನೀನು ಮಿಂಚು, ಆ ಮೋಡಗಳ ಮಧ್ಯದಲ್ಲಿ ಮಿಂಚು ಬಂದಾಗ ಮಿಂಚನ್ನು ನೋಡಿದ್ರೆ ಅದು ಭಗವಂತನ ಈ ಸುದರ್ಶನ ಚಕ್ರ ಇದೆಯಲ್ಲ, ಆ ಸುದರ್ಶನ ಚಕ್ರದ ಬೆಳಗುವಿಕೆ ಏನಿದೆ, ಅದರ ತೇಜಸ್ಸು ಏನಿದೆ ಅದು ಜ್ಞಾಪಕ ಬರುತ್ತೆ. ಯಾವುದೇ ತೇಜಸ್ಸು ನೋಡಿದ್ರೂ ಈ ತೇಜಸ್ಸು ಅವನ ತೇಜಸ್ಸು. ಯಾವುದೇ ಶಬ್ದವನ್ನು ಕೇಳಿದರೂ ಇದು ಗುಡುಗಿರುತ್ತಲ್ಲ, ಗುಡುಗಿನ ಶಬ್ದವನ್ನು ಕೇಳಿದಾಗ ಇದು ಅವನ ಪಾಂಚಜನ್ಯರ ಶಬ್ದವೋ ಅಂತ ಅನಿಸುತ್ತೆ. ಪಾಂಚಜನ್ಯ ಶಬ್ದ ಮಾಡುವಂತೆ ಗುಡುಗಿ, ಸುದರ್ಶನನ ಜ್ವಾಲೆಯಂತೆ ಮಿಂಚಿ, ನೀನು ಎಲ್ಲ ಕಡೆಯೂ ಸಹ ಮಳೆಯನ್ನು ಸುರಿಸಬೇಕು. ಆಳಿಪೋಲ್ ಮಿನ್ರಿ ವಲಂಬುರಿ ಪೋಲ್ ನಿನ್ರೆರಿಂದ, ವಲಂಬುರಿ ಅಂದರೆ ಬಲಮುರಿ ಶಂಖ, ನಿನ್ರು ಎದಿರಿಂದ ಅಂದರೆ ಆ ಶಬ್ದವನ್ನು ಮಾಡಿ, ತಾಳಾದೆ ಶಾರ್ಗಮದೈತ ಶರಮಳ ಪೋಲ್, ಧಾರಾಕಾರವಾಗಿ ಮಳೆಯನ್ನು ಸುರಿಸಬೇಕು. ಈ ಮಳೆ ಅನ್ನೋದೇನಪ್ಪ ಅಂದರೆ ಇದೆಲ್ಲ ರಾಮಾಯಣದಲ್ಲಿ ಬರುತ್ತೆ. ರಾಮಾಯಣದಲ್ಲಿ ಶ್ರೀರಾಮ ತನ್ನ ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಬಿಡೋಕೆ ಶುರು ಮಾಡಿದರೆ ಧಾರಾಕಾರವಾಗಿ ಪುಂಖಾನುಪುಂಖವಾಗಿ ಒಂದರ ಹಿಂದೆ ಸಾವಿರಾರು ಬಾಣಗಳು ಹೋಗ್ತಾ ಇದ್ವಂತೆ. ಆ ರೀತಿ ಭಗವಂತನ ಶಾರ್ಂಗವೆಂಬ ಬಿಲ್ಲಿನಿಂದ ಬರತಕ್ಕಂತಹ ಶರವರ್ಷದಂತೆ ಮಳೆಯನ್ನು ನೀನು ಸುರಿಸಬೇಕು. ವಾಳ ಉಲಹಿಲಿಲ್, ನಾವು ಬದುಕುವುದಕ್ಕೆ. ಅವನ ಬಾಣ ಅವನು ಸುರಿಸೋದು ದುಷ್ಟ ಶಿಕ್ಷೆಗೆ, ನೀನು ಮಳೆಯ ನೀರನ್ನು, ಹನಿಗಳನ್ನು ಶರವರ್ಷದಂತೆ ಸುರಿಸುವುದು ಉಲಹಿನಿಲ್ ವಾಳ, ನಾವೆಲ್ಲರೂ ಬದುಕುವುದಕ್ಕೋಸ್ಕರ. ಪೆಯ್ದಿರಾಯ್, ನೀನು ಹುಯ್ಯಪ್ಪ. ಮಾರ್ಹಳಿ ನೀರಾಡ ಮಹಿಳಿಂದು, ನಾವು ಮಾರ್ಹಳಿ ನೀರಾಟಂ ಅಂದರೆ ಈ ಮಾರ್ಗಶೀರ್ಷ ಮಾಸದಲ್ಲಿ ಎಲ್ಲರಿಗೂ ಸುಖ ಸಮೃದ್ಧಿಯನ್ನು ಕೋರಿ ನಾವು ಕನ್ನಿಕೆಯರೆಲ್ಲರೂ ಸಹ, ಕನ್ನಿಕೆಯರು ಅಂದರೆ ಇನ್ನೂ ಯಾರಿಗೂ ಇವರ ಜೀವನ ಮುಡುಪಾಗಿಟ್ಟಿಲ್ಲ, ಅದಕ್ಕೋಸ್ಕರ ಕನ್ನಿಕೆಯರು ಅಂತ ಹೇಳ್ತಾರೆ. ಇದರಲ್ಲೆಲ್ಲ ಬರೀ ಸಾಂಕೇತಿಕವಾದ ಅರ್ಥವನ್ನು ನೋಡಬೇಕೇ ವಿನಃ ಕೆಟ್ಟ ದೃಷ್ಟಿಯಿಂದ, ದೈಹಿಕ ದೃಷ್ಟಿಯಿಂದ ಇದಕ್ಕೆ ಅಪಾರ್ಥವನ್ನು ಮಾಡಬಾರದು. ವಾಳ ಉಲಹಿಲ್ ಪೆಯ್ದಿರಾಯ್ ನಾಂಗಳಂ, ನಾವೆಲ್ಲರೂ ಮಾರುಹಳಿ ನೀರಾಡ ಮಹಿಳಿಂದು, ಮಹಿಳಿಂದು ಅಂದರೆ ಸಂತೋಷವಾಗಿ, ಸಂತುಷ್ಟರಾಗಿ. ಇದು 4ನೆಯ ಪಾಶುರ. ಅಂದ್ರೇನು? ಭಗವಂತನನ್ನು ಎಲ್ಲರಲ್ಲಿ ಕಾಣಬೇಕು. ಮೂಲ ವಸ್ತುವನ್ನು, ಈ ಜಗತ್ತಿನ ವೈಚಿತ್ರ್ಯ ಏನಿದೆ, ಬೇರೆ ಬೇರೆ ಭಾಗಗಳೇನಿದೆ, ಬೇರೆ ಬೇರೆ ಶಕ್ತಿ ಕೇಂದ್ರಗಳೇನಿದೆ, ಬೇರೆ ಬೇರೆ ದೈವಗಳೇನಿದೆ, ಎಲ್ಲವೂ ಸೇರಿಯೇ ಸಮಗ್ರವಾಗಿಯೇ ಈ ವಿಶ್ವ ಇರತಕ್ಕಂಥದ್ದು. ಈ ವಿಶ್ವದ ಏಕತೆಯನ್ನು ಕಂಡುಕೊಂಡು ಆ ಎಲ್ಲಕ್ಕೂ ನಾವು ಕೃತಜ್ಞರಾಗಿ ಎಲ್ಲದರಲ್ಲಿಯೂ ಭಗವಂತನನ್ನು ಕಾಣಬೇಕು. ಇದು 4ನೆಯ ಪದ್ಯದ ಬಹಳ ಮುಖ್ಯವಾಗಿರತಕ್ಕಂತಹ ಸಂದೇಶ. ಭಗವಂತ ಇಲ್ಲದೇ ಇರೋ ಜಾಗ ಇಲ್ಲ. ಅವನ ಆಳ್ವಿಕೆಗೆ ಒಳಪಡದ ಯಾವುದೇ ಒಂದು ಶಕ್ತಿ ಇಲ್ಲ. ಶಕ್ತಿ ಅಂತ ಏನು ಹೇಳ್ತೀವಿ, ಜ್ಞಾನಶಕ್ತಿ, ಬಲೈಶ್ವರ್ಯ, ವೀರ್ಯ, ತೇಜಾಂಸಿ, ಈ ಷಡ್ಗುಣ ಪರಿಪೂರ್ಣತೆಯೇ ಭಗವಂತನ ಒಂದು ಸ್ವರೂಪ. ಭಗವಾನ್, ಭಗ ಅನ್ನೋದು ಈ ಶಕ್ತಿ, ಈ ಐಶ್ವರ್ಯ, ಈ ಸೌಭಾಗ್ಯ, ಈ ವೀರ್ಯ, ಅದನ್ನು ಹೊಂದಿರುವವನು, ಇದಕ್ಕೆ ಆಶ್ರಯವಾಗಿರತಕ್ಕಂತಹವನು, ಇದೆಲ್ಲವನ್ನು ನೋಡಿಕೊಳ್ತಾ ಇರತಕ್ಕಂತಹವನು ಭಗವಾನ್. ಆದ್ದರಿಂದ ವಿಶ್ವದ, ನಮ್ಮ ಜೀವನದ ಪ್ರತಿಯೊಂದು ಭಾಗವನ್ನು, ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸಹ ಅವನಿಗಾಗಿ ಮುಡಿಪಿಟ್ಟು ಎಲ್ಲದರಲ್ಲೂ ಅವನನ್ನು ಕಾಣತಕ್ಕಂತಹ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು. ಆಗ ಏನಾಗುತ್ತೆ ಅಂದರೆ
ಹೌದು, ನಾವೊಂದು ಕೆಲಸವನ್ನು ಮಾಡೋಕ್ಕೆ ಹೊರಟಾಗ ಪ್ರಕೃತಿ ನಮಗೆ ಸಹಾಯ ಮಾಡುತ್ತೆಯೇ ಅನ್ನುವ ಪ್ರಶ್ನೆ ಬರೋದೇ ಇಲ್ಲ. ಪ್ರಕೃತಿ ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತೆ. ಪೆಯ್ದಿರಾಯ್ ನಾಂಗಳಂ ಮಾರಹಳಿ ನೀರಾಡ ಮಹಿಳೆಂದೇಲೋರ್ ಎಂಬಾವ ಏಲ್ ಓರ್ ಎಂಬಾವ. ಇದನ್ನು ಗಮನಿಸಿ, ಇದು ನಮ್ಮ ವ್ರತ. ಮುಂದೆ ಮಾಯನೈ ಮನ್ನ ಮಡಮದುರ ಮೈಂದನೈ தூய பெருநீர் யமனை துறவனை ஆயர் குலத்தினில் தோன்றும் மணிவிளக்கை தாயை குடல் விளக்கம் செய்த தாமோதரனை தூயோமாய் வந்து தூமலர் தூவித்தொழுது வாயினால் பாடி மனத்தினால் சிந்திக்க போய பிழையும் புகுதுரவா நின்றனவும் தீயினில் தூஷாகம் ಶೆಪ್ಪು ಏಲೋರ್ ಎಂಬಾವಾಯ್. ನಾವು ಇವಾಗ 4 ಪದ್ಯ ಆಯಿತು. 5ನೇ ಪದ್ಯ, ಮೊದಲನೆಯ 5 ಪದ್ಯಗಳು ಇಡೀ 30 ಪಾಶುರ ಅಥವಾ ಪದ್ಯಗಳಿಗೆ ಒಂದು ಪೀಠಿಕೆ ರೂಪದಲ್ಲಿದೆ ಅಂತ ಹೇಳಿದ್ದೆ. ಇದರಲ್ಲಿ ಆಂಡಾಳ್ ಹೇಳೋದೇನೆಂದರೆ, ನೋಡಿ, ನೀವು ಏನು ಕೆಲಸ ಮಾಡಿ, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅನ್ನುವ ಹಾಗೆ, ನಾನೇನೋ ಭಗವಂತನ ಪೂಜೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಸಮಯ ಕಳಿಬೇಕಾದಿಲ್ಲ. ಅದಕ್ಕೆ ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಜೀವನಕ್ಕೆ ಹೊರತಾಗಿ, ಬಾಳಿಗೆ ಹೊರತಾಗಿ ಯಾವುದೋ ಕೃತ್ಯವನ್ನು ಮಾಡಿ ಅದರಿಂದ ಭಗವಂತನಿಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಅವನಿಗೆ ಆ ಸಮಯ ಏನೋ ಪೂಜೆ ಮಾಡ್ತೀನಿ ಅಂತ ಹೇಳಿ ಕೃತಕವಾಗಿ ಏನೂ ಮಾಡಬೇಕಾದಿಲ್ಲ. ನಾವೇನು ಮಾಡ್ತಾ ಇದ್ದೀವೋ ಅದೇ ಅವನ ಪೂಜೆ. ಅವನಿಗೋಸ್ಕರ ಬಾಳಿ ಅವನ ಕೆಲಸವನ್ನು ಮಾಡಿಕೊಟ್ಟು, ಅವನ ಕೆಲಸ ಮಾಡಿಕೊಡೋದು ಅಂದ್ರೇನು? ಸಮಗ್ರತೆಯ ಒಳಿತು ಅಂತ ಏನಿದೆ, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಹೇಳಿ ಎಲ್ಲರ ಸುಖಕ್ಕೆ ನಾನು ಎಷ್ಟು ಸಹಾಯವನ್ನು ಮಾಡಬಹುದು ಅದನ್ನು ಮಾಡಿದ್ರೆ ಅದು ಅವನ ಪೂಜೆ. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಇದು ಗೀತೆಯ ಕಡೆಯಲ್ಲಿ ಹೇಳಿರತಕ್ಕಂತಹ ಸಾರಾಂಶ ಶ್ಲೋಕ. ಸಿದ್ಧಿಯನ್ನು ಪಡೆಯುವುದು ಹೇಗೆ? ಯತಃ ಪ್ರವೃತ್ತಿ ಭೂತಾನಾಂ, ಈ ಜಗತ್ತಿನ ನಡವಳಿಕೆ ಏನಿದೆ, ನಡೆಯುವಿಕೆ ಏನಿದೆ, ಮುಂದುವರಿಕೆ ಏನಿದೆ, ಅಸ್ತಿತ್ವ ಏನಿದೆ, ಎಲ್ಲಕ್ಕೂ ಯಾವುದು ಕಾರಣವೋ, ಏನ ಸರ್ವಮಿದಂ ತತಂ, ಯಾವುದರಲ್ಲಿ ಹಾಸು ಹೊಕ್ಕಾಗಿ ಆ ಒಂದು ಪರಮಾತ್ಮ ವಸ್ತು ಸೇರಿಕೊಂಡಿದೆಯೋ ಆ ವಸ್ತುವನ್ನು, ಆ ಜಗತ್ತನ್ನು ಸ್ವಕರ್ಮಣ, ತನ್ನ ಕೆಲಸದಿಂದ, ತನ್ನ ದುಡಿಮೆಯಿಂದ, ತನ್ನ ವೈಯಕ್ತಿಕ ಸಹಾಯದಿಂದ ತನಗೆಷ್ಟಾಗುತ್ತೋ ಅಷ್ಟು ಅರ್ಪಣೆ, ತನ್ನನ್ನು ತಾನು ಅರ್ಪಿಸಿಕೊಂಡು ಕೈಂಕರ್ಯವನ್ನು ಮಾಡುವುದರಿಂದ ತಮ್ ಅಭ್ಯರ್ಚ್ಯ, ಇದು ಅವನ ಅರ್ಚನೆ. ಅವನನ್ನು ಅರ್ಚಿಸಿ ಸಿದ್ಧಿಂ ವಿಂದತಿ ಮಾನವಃ, ಮಾನವನು ಸಿದ್ಧಿಯನ್ನು ಪಡೆಯುತ್ತಾನೆ. ಇದಕ್ಕೆ ನಾವು ಪುರುಷಾರ್ಥ ಅಂತ ಹೇಳ್ತೀವಿ. ಪುರುಷಾರ್ಥ ಅಂದ್ರೇನು? ಸಾಮಾನ್ಯವಾಗಿ ನಾವು ನಮ್ಮ ವೇದಾಂತ ಶಾಸ್ತ್ರಗಳಲ್ಲಿ ಯಾವುದೇ ಒಂದು ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೂ, ಒಂದು ತತ್ವವನ್ನು ತಿಳ್ಕೊಳ್ಬೇಕಾದ್ರೂ 3 ವಿಷಯಗಳನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ತೀವಿ. ತತ್ವ ಅಂತ ಒಂದು, ಹಿತ ಅಂತ ಒಂದು, ಪುರುಷಾರ್ಥ ಅಂತ ಒಂದು. ತತ್ವ ಅಂದ್ರೇನು? ಜಗತ್ತಿನ ತತ್ವ ಏನು ಅಂದರೆ ಇದರ ಪರಮಾರ್ಥ, ಜಗತ್ತು ಹೇಗಿದೆ, ಇದರ ಸ್ವರೂಪ ಏನು, ಇದನ್ನು ತಿಳಿದುಕೊಳ್ತಕ್ಕಂಥದ್ದು ತತ್ವ. ಇದು ಬ್ರಹ್ಮತತ್ವವನ್ನು ಅರಿಯೋದು, ತತ್ವಚಿಂತನೆಯನ್ನು ಮಾಡೋದು. ಈ ತತ್ವದ ಅರಿವು, ತತ್ವದ ಚಿಂತನೆ, ಇದು ಕೇವಲ ಅರಿವು, ಒಂದು ಜ್ಞಾನ. ಇದು ಅತ್ಯಂತ ವಿಸ್ತಾರವಾದದ್ದು. ಎರಡನೆಯದು ಹಿತ. ಆಯಿತು, ಇಷ್ಟು ವಿಶಾಲವಾಗಿರತಕ್ಕಂತಹ ಈ ಪ್ರಪಂಚದಲ್ಲಿ ನನಗೆ ಭಗವಂತ ಕೊಟ್ಟಿರೋ ಕೆಲಸ ಏನು? ಹಿತ ಅಂದರೆ ಸಂಸ್ಕೃತದಲ್ಲಿ ಧಾ ಅಂತ ಒಂದು ಧಾತು ಇದೆ. ಧಾ ಅನ್ನುವ ಧಾತುವಿಗೆ ಒಂದು, ಇದರಲ್ಲಿ ಇಂಗ್ಲೀಷ್ನಲ್ಲಿ ಪಾರ್ಟಿಸಿಪಲ್ ಅಂತಾರೆ, ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ ಕೃದಂತ ರೂಪ ಅಂತ ಹೇಳ್ತೀವಿ. ಧಾ ಅಂದರೆ ಇಡೋದು, ಹಿತ ಅಂದರೆ ಇಟ್ಟಿರೋದು. ಗಮ ಅನ್ನೋ ಧಾತು ಹೋಗೋದು ಅಂತ, ಗತ ಅಂದರೆ ಹೋಗಿರೋದು, ಆಗಮ ಆಗತ. ಕೃ ಅಂದರೆ ಮಾಡೋದು, ಕೃತ ಅಂದರೆ ಮಾಡಿರೋದು. ಆ ರೀತಿ ಧಾ ಅನ್ನುವ ಇಡೋದು ಅನ್ನುವ ಅರ್ಥದಲ್ಲಿ ಹಿತ ಅಂದರೆ ಇಟ್ಟಿರೋದು. ನಿನಗೇನು ಇಟ್ಟಿದ್ದಾರೆ, ನಿನ್ನನ್ನು ಇಲ್ಲಿ ಇಟ್ಟಿರೋದು ಯಾತಕ್ಕೆ, ನಿನ್ನಿಂದ ಏನಾಗಬೇಕಾದಿದೆ, ಅದು ಸಮಗ್ರತೆಯ ದೃಷ್ಟಿ ತತ್ವ.
ಅದು ಸಮಷ್ಟಿಯ ದೃಷ್ಟಿ. ಆದರೆ ವ್ಯಷ್ಟಿ ದೃಷ್ಟಿ ನನಗೆ ಸಂಬಂಧಪಟ್ಟಿದ್ದು, ನಾನು ಮಾಡಬೇಕಾದ್ದೇನು? ದೊಡ್ಡ ದೇಶ ಇದೆ, ದೊಡ್ಡ ಪ್ರಪಂಚ ಇದೆ, ದೊಡ್ಡ ಈ ವಿಶ್ವ ವಿರಾಟ್ 14 ಲೋಕಗಳು, ಅದು ಕೋಟಿ ಕೋಟಿ ಅಂಡಗಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂತ ಹೇಳ್ತೀವಿ. ಆ ಒಂದು ಸಮಗ್ರತೆಯ ದೃಷ್ಟಿ ಕೇವಲ ಜ್ಞಾನದ ದೃಷ್ಟಿ, ಅದು ಹಿನ್ನೆಲೆ. ಆದರೆ ಅದನ್ನು ಯೋಚನೆ ಮಾಡ್ತಾ ನಾನು ನನ್ನ ಕೆಲಸವನ್ನು ಮಾಡದೆ ಹೋದರೆ, ನನಗೆ ಕೊಟ್ಟಿರೋ ಕೆಲಸ ಮಾಡದೆ ಹೋದರೆ, ಆ ಒಂದು ಜ್ಞಾನವನ್ನು ಇಟ್ಕೊಂಡು ಏನೂ ಪ್ರಯೋಜನವಿಲ್ಲ. ಹಿತವನ್ನು ನೋಡ್ಕೊಳ್ಬೇಕು. ನಮಗೆ ಯಾವುದು ಹಿತ, ಅದನ್ನೇ ಕನ್ನಡದಲ್ಲಿ ನಾವು ಇದು ಹಿತ, ಹಿತವಾವುದು, ಹಿತವಹುದು, ಹಿತ ಹಿತ ಅಂತ ಹೇಳ್ತಾರೆ. ನಮಗೆ ಕೊಟ್ಟಿರೋ ಕೆಲಸ ನಾವು ಮಾಡೋದು, ಅದು ನಮಗೆ ಹಿತ. ಈ ಹಿತ ಅನ್ನೋದು ಆತ್ಮಹಿತ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ನಮಗೆ ಕೊಟ್ಟಿರೋ ಕೆಲಸ ಬಿಟ್ಟು ಬೇರೆಯವ್ರ ಕೆಲಸ ನೋಡ್ತೀವಿ. ಇದು ಶರೀರಕ್ಕೆ ಹಿತ ಅಂತ ಅನ್ನಿಸ್ಬೋದು, ಆತ್ಮಹಿತ ಅಲ್ಲ. ಎಲ್ಲಿಟ್ಟಿರ್ತಾನೋ ಆ ಕೆಲಸ ಮಾಡ್ದೇನೆ ಯಾತಕ್ಕೆ ಹಾಗೆ ಮಾಡ್ತೀವಿ ಅಂದರೆ ನಮ್ಮ ಮನಸ್ಸಿನಲ್ಲಿ ತೃಪ್ತಿ ಇರೋದಿಲ್ಲ. ತೃಪ್ತಿ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂದರೆ ಏನೋ ಅಸಮಾಧಾನ. ಈ ಅಸಮಾಧಾನ ಯಾಕೆ ಅಂದರೆ ಚಿಂತನೆ ಸರಿ ಇಲ್ಲ, ಸದ್ಬುದ್ಧಿ ಇಲ್ಲ. ಅದರಿಂದ ಎಲ್ಲ ಅಸಮತೋಲನವಾಗಿರುತ್ತೆ. ಎಲ್ಲ ಸ್ಪಷ್ಟವಾಗಿದ್ದಾಗ ತತ್ವದ ಜ್ಞಾನವನ್ನು ಪಡೆದುಕೊಂಡು ಅದಕ್ಕೆ ಅನುಕೂಲವಾಗಿ ನನ್ನ ಹಿತವನ್ನು ನಾನು ನೋಡಿಕೊಳ್ಳೋದ್ರಿಂದ ಪುರುಷಾರ್ಥವನ್ನು ಸಾಧಿಸಬಹುದು. ಮೂರನೇದು ಪುರುಷಾರ್ಥ. ಪುರುಷಾರ್ಥ ಅಂದರೆ ಆಯಿತು, ನನಗೆ ಭಗವಂತ ಇಲ್ಲಿ ಹೀಗೆ ಮಾಡ್ಕೋ ಅಂತ ನನಗೊಂದು ಕೆಲಸ ಕೊಟ್ಟಿದ್ದಾನೆ, ಇದು ನನ್ನ ಹಿತ, ಇದು ನನಗೆ ಕೊಟ್ಟಿರೋದಿದು, ನನ್ನನ್ನು ಇಟ್ಟಿರೋದು ಹೀಗೆ. ಕನ್ನಡದಲ್ಲಿ ಕೇಳಿರ್ಬೋದು ಇಟ್ಟಾಂಗಿರು ಅಂತ ಹೇಳ್ತಾರಲ್ಲ, ಇಟ್ಟಿರೋದು. ಇದರಿಂದ ನಾನು ಸಾಧಿಸಬೇಕಾದ್ದೇನು? ಈ ಪುರುಷಾರ್ಥ ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ. ಪುರುಷ ಅಂದರೆ ವ್ಯಕ್ತಿ. ಆ ಪುರುಷನಿಗೆ, ಆಯಾ ವ್ಯಕ್ತಿಗೆ ಆ ಜನ್ಮದಲ್ಲಿ ಅವನು ಇರತಕ್ಕಂತಹ ಒಂದು ಪರಿಸ್ಥಿತಿಗೆ, ಸನ್ನಿವೇಶಕ್ಕೆ ಅನುಗುಣವಾಗಿ ಅವನು ತನ್ನ ಪುರುಷಾರ್ಥವನ್ನು ನಿಯಂತ್ರಿಸಿಕೊಳ್ಳಬೇಕು, ನಿಯಮಿಸಿಕೊಳ್ಳಬೇಕು, ಮನಗಾಣಬೇಕು, ಅದಕ್ಕೆ ಕೆಲಸ ಮಾಡಬೇಕು. ನೆನ್ನೆಯ ಪುರುಷಾರ್ಥ ಬೇರೆ, ಇವತ್ತಿನ ಪುರುಷಾರ್ಥ ಬೇರೆ, 10 ವರ್ಷದ ಮಗುವಿನ ಪುರುಷಾರ್ಥ ಬೇರೆ. ಇದಕ್ಕೆ ನಾವು ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ, ವರ್ಣಾಶ್ರಮ ವ್ಯವಸ್ಥೆ ಅಂತ ಇಟ್ಕೊಂಡಿದ್ದೀವಿ. ಬಾಲ್ಯ ಬೇರೆ, ಯೌವನ ಬೇರೆ, ವಾರ್ಧಕ್ಯ ಬೇರೆ. ಅದಾದಮೇಲೆ ಆಯ್ತಪ್ಪ, ಇನ್ನು ನಾವು ಬಿಟ್ಟು ಹೋಗ್ತೀವಿ, ಎಲ್ಲರೂ ಚೆನ್ನಾಗಿರಿ, ಆತ್ಮ ದೃಷ್ಟಿ ನಮಗೆ, ನನ್ನ ಇದನ್ನು ನೋಡ್ಕೋಬೇಕು, ನೀವು ಎಲ್ಲ ಚೆನ್ನಾಗಿರಿ, ನಾನೆಲ್ಲೋ ಇದ್ದರೂ ನಿಮ್ಮ ಜೊತೆಗೆ ಇರ್ತೀನಿ, ಮತ್ತು ನನ್ನ ಹಿಂದೆ ಯಾರೋ ಎಲ್ಲ ಬಿಟ್ಟು ಹೋದ್ರೆ ಅವರು ನಾನು ನೋಡ್ಕೊಳ್ತಾ ಇದ್ದಾರೆ. ಈ ಒಂದು ಸಮಗ್ರ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಕಣ್ಣಿಗೆ ಕಾಣೋದನ್ನು ಮಾತ್ರ ನಾವು ಸತ್ಯ ಅಂತ ಅಲ್ಲದೇನೆ ಅದೃಷ್ಟವಾಗಿರತಕ್ಕಂಥ ಒಂದು ಪ್ರಪಂಚ ಇದೆ. ದೃಷ್ಟ ಅನ್ನೋದು ಆ ಅದೃಷ್ಟವಾಗಿರತಕ್ಕಂತಹ ಸಮಗ್ರತೆಯ ಯಾವುದೋ ಒಂದು ಸಣ್ಣ ಭಾಗ. ಇದು ಆಸ್ತಿಕತೆ. ಈ ಒಂದು ಸದ್ಬುದ್ಧಿ ಮತ್ತು ಆಸ್ತಿಕತೆಯನ್ನು ಇಟ್ಟುಕೊಂಡು ನಾನು ಏನನ್ನು ಸಾಧಿಸಬೇಕು ಅದನ್ನು ನಾನು ಮೊದಲನೇ ದಿನಾನೇ ಹೇಳಿದೆ. ವಾರ್ಧಕ್ಯ ಹೇತೋ ವಯಸಾನವೇನ, ಆಮೇಲೆ ಪರತ್ರ ಹೇತೋ ಇಹ ಜನ್ಮನಾಚ. ಇವತ್ತಿನ ರಾತ್ರಿಯ ನಿದ್ದೆಯನ್ನೂ ನಾನು ಪರಿಗಣಿಸಬೇಕು, ಮತ್ತು ಇನ್ನು 10 ವರ್ಷದ ಸೌಖ್ಯ ಏನಿದೆ ಅದನ್ನು ನಾನು ಪರಿಗಣಿಸಬೇಕು. ವರ್ಷದಲ್ಲಿ 8 ತಿಂಗಳು 4 ತಿಂಗಳು ಇದನ್ನು ನೋಡ್ಕೋಬೇಕು. ವರ್ಷಗಳು ಕಳೆದ ಮೇಲೆ, ದಶಕಗಳು ಕಳೆದ ಮೇಲೆ ವಾರ್ಧಕ್ಯವನ್ನು ಸಹ ಗಮನಿಸಬೇಕು. ಇವತ್ತಿಂದು ನೋಡಬೇಕು, ನಾಳಿಂದು ನೋಡಬೇಕು. ಆದರೆ ಬರೀ ಇವತ್ತಿಂದು ನಾಳಿದನ್ನು ನೋಡಿಕೊಂಡು ಇನ್ನು 10 ವರ್ಷದನ್ನು ಹಾಳು ಮಾಡ್ಕೊಳ್ಬಾರ್ದು. ಅಥವಾ 10 ವರ್ಷದ್ದನ್ನು 100 ವರ್ಷದ್ದನ್ನು ನೋಡಿ ಮುಂದಿನ ನಮ್ಮ ಆತ್ಮಗತಿಯನ್ನು ನಾವು ಹಾಳು ಮಾಡ್ಕೊಳ್ಬಾರ್ದು. ಎಲ್ಲವನ್ನೂ ಒಂದು ಸಾಮರಸ್ಯದಿಂದ ಇಹ ಪರಗಳ ಒಳಿತು, ಅದನ್ನು ನಾನು ಅಭ್ಯುದಯ ಮತ್ತು ನಿಶ್ರೇಯಸ ಅಂತ ಹೇಳಿದೆ. ಈ ಅಭ್ಯುದಯ ನಿಶ್ರೇಯಸಗಳ ಅಥವಾ ಯೋಗ ಭೋಗಗಳ ಸಮನ್ವಯವನ್ನು ಮಾಡಿಕೊಂಡು ನಾವು ಬದುಕನ್ನು ನಡೆಸಬೇಕು. ಇದು ನಮ್ಮ ವೈದಿಕ ಜೀವನದ ಬಹುಮುಖ್ಯವಾಗಿರತಕ್ಕಂತಹ ಲಕ್ಷಣ. ನಾ ಅಲ್ಪೇ ಸುಖಮಸ್ತಿ ಯೋ ವೈ ಭೂಮ ತತ್ಸುಖಂ. ಸೌಖ್ಯದ ಒಂದು ಕಲ್ಪನೆ ಯಾವ ರೀತಿ ಇರಬೇಕು ಅಂದರೆ ಸಾರ್ವಕಾಲಿಕವಾಗಿರಬೇಕು, ಕಾಲಾತೀತವಾಗಿರಬೇಕು. ಯಾವುದೋ ಒಂದು ಕ್ಷಣಿಕವಾಗಿರತಕ್ಕಂತಹ ಸುಖಕ್ಕೋಸ್ಕರ ಶಾಶ್ವತವಾಗಿರತಕ್ಕಂತಹ ಸುಖವನ್ನು ಕಳೆದುಕೊಳ್ಳಬಾರದು. ಅದಕ್ಕೋಸ್ಕರ ಮಾಯನೈ
ಮನ್ ವಡ ಮಧುರೆ ಮೈಂದನೈ. ಇಲ್ಲಿ ಒಂದು ಮಧುರಾ ಕ್ಷೇತ್ರ ಅಂತ ಇದೆ. ಈ ನಮ್ಮಲ್ಲಿ ಭಾರತ ದೇಶದಲ್ಲಿ ಕೆಲವು ಶಕ್ತಿಪೀಠಗಳು ಅಂತ ಇದೆ, ಕೆಲವು ಯೋಗ ಪೀಠಗಳು ಅಂತ ಇದೆ. ನಮ್ಮ ಭಾರತ ದೇಶ ಭೂಮಿಯಲ್ಲಿ ಯಾವ ರೀತಿ ಇದೆ, ಅದರ ಆಕಾರ ಯಾವ ರೀತಿ ಇದೆ, ಅದು ಯಾವ ಜಾಗದಲ್ಲಿದೆ, ಮತ್ತು ವಿಂಧ್ಯ ಅಂದರೆ ಏನು, ಮೇರು ಅಂದರೆ ಏನು, ಕಶ್ಯಪ ಅಂದರೆ ಏನು, ಇದೆಲ್ಲ ನಮ್ಮ ಆರಣ್ಯಕ ಗ್ರಂಥಗಳಲ್ಲಿ ವೇದರಾಶಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ತಿಳ್ಕೊಂಡಿರೋ ಹಾಗೆ ಏನೋ ಮಣ್ಣು ಅಂತ ಅಲ್ಲ. ಕಾಳಿದಾಸ ಹೇಳ್ತಾನೆ, ಅಸ್ತುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ. ನಾವು ನಮ್ಮ ಬೆಟ್ಟಗುಡ್ಡಗಳಲ್ಲಿ, ನಮ್ಮ ನದಿ ಸರೋವರಗಳಲ್ಲಿ ನಾವು ಒಂದು ದೈವವನ್ನು ಕಾಣ್ತೀವಿ, ದೇವತಾತ್ಮ ಅಂತ ಹೇಳ್ತೀವಿ. ಕಾವೇರಿ ಅಂತ ಹೇಳಿದರೆ ಕಾವೇರಿ ತಾಯಿ ಅಂತೀವಿ, ಗಂಗಾ ಅಂತ ಹೇಳಿದರೆ ಗಂಗಾ ಮಾತೆ ಅಂತ ಹೇಳ್ತೀವಿ, ಅದೇ ರೀತಿ ವೇದ ಮಾತೆ ಅಂತ ಹೇಳ್ತೀವಿ. ಇವೆಲ್ಲವೂ ಸಹ ಕೆಲವು ಶಕ್ತಿಪೀಠಗಳು, ಕೆಲವು ಯೋಗಪೀಠಗಳು, ಕೆಲವು ದಿವ್ಯ ಕ್ಷೇತ್ರಗಳು. ಅದೇ ರೀತಿ ನಮ್ಮಲ್ಲಿ ಕಾಶಿ, ಕಾಂತಿ, ಅವಂತಿಕ, ಮಧುರ, ದ್ವಾರಕ, ಈ ಎಲ್ಲ ಕ್ಷೇತ್ರಗಳು ಸಹ ಕೆಲವು ಕುರುಹುಗಳು ಅಂತ ಹೇಳ್ತೀವಿ. ಭಗವಂತ ಬಂದು ಇಳಿದು ಇದ್ದ ಆ ಜಾಗಗಳು ಇವಾಗಲೂ ಇವೆ. ಆ ಅವ್ಯಕ್ತವಾಗಿರ್ತಕ್ಕಂತಹ ವಸ್ತು ವ್ಯಕ್ತವಾಗಿ ತಾನು ಜನರ ಮಧ್ಯದಲ್ಲಿ ಕಾಣಿಸಿಕೊಳ್ಳೋದು ಅವತಾರ ಅಂತ ಹೇಳ್ತೀವಿ. ಆ ಕೃಷ್ಣ ಹುಟ್ಟಿದ ಜಾಗ ಇದೆ, ರಾಮ ಹುಟ್ಟಿದ ಜಾಗ ಇದೆ. ವಡ ಮಧುರಮೈಂದನೈ, ಮಧುರಾ ನಗರದಲ್ಲಿ ಹುಟ್ಟಿರತಕ್ಕಂತಹ ಆ ಕೃಷ್ಣನನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ತೂಯ ಪೆರುನೀರ್ ಯಮುನೆ ತುರವನೆ, ಯಮುನಾ ನದಿ ಅಂತ ಇದೆ. ಯಮುನಾ ನದಿಯ ತೀರದಲ್ಲಿ ಅವನು ವಿಹಾರವನ್ನು ಮಾಡಿದವನು. ಆಯರ್ ಕುಲತ್ತಿಲಲ್ಲಿ, ಆಯರ್ ಅಂದರೆ ಈ ದನಗಾಹಿಗಳು, ಗೋಕುಲದಲ್ಲಿರತಕ್ಕಂತಹ ಅವರಿಗೆ ಯಾದವರು ಅಂತ ಹೇಳ್ತೀವಿ. ಗೋಕುಲ, ಗೋರಕ್ಷಣೆಯನ್ನು ಮಾಡ್ತಕ್ಕಂತಹವರು, ಅದಕ್ಕೆ ಆಯಿಪ್ಪಾಡಿ ಅಂತೀವಿ, ಗೋಕುಲ ಅಂತ ಹೇಳ್ತೀವಿ. ಈ ಗೋಕುಲದಲ್ಲಿ, ಅವರ ಕುಲದಲ್ಲಿ ತೋನ್ರುಂ ಅಣಿವಿಳಕ್ಕೈ, ಅದರಲ್ಲಿ ಕಂಡುಬಂದ ಒಂದು ವಿಳಕ್ ಅಂದರೆ ದೀಪ, ಅಣಿ ಅಂದರೆ ಅಲಂಕಾರ ಅಥವಾ ಮಂಗಳ ದೀಪ. ಈ ದನಗಾಹಿಗಳ ನಡುವೆ ಗೋಕುಲದಲ್ಲಿ ಕಂಡ ಒಂದು ಮಂಗಳ ದೀಪ ಇದೆಯಲ್ಲ, ಅದು ಕೃಷ್ಣ. ಆಯರ್ ಕುಲತ್ತಿನಿಲ್ ತೋನ್ರುಂ ಅಣಿವಿಳಕ್ಕೈ, ತಾಯೈ ಕುಡಲ್ ವಿಳಕ್ಕಂ செய்த ದಾಮೋದರನೈ. ದಾಮೋದರನಾಗಿ ಯಶೋದೆಯ ಒಂದು ಸಣ್ಣ ಹಗ್ಗದಿಂದ ಕಟ್ಟಲ್ಪಟ್ಟು ಅವನನ್ನು ಹಿಡಿ ನೋಡೋಣ ಅಂತ ಹೇಳ್ತಾನೆ. ಈಕೆ ಕೋಪ ಬಂದಿದೆ, ಬಹಳ ಸುಸ್ತಾಗಿದೆ, ಕೈಯಲ್ಲಿ ಯಾವುದೋ ಕಟ್ಟೋಣ ಅಂತ ಹೋದರೆ ಬಹಳ ಚಿಕ್ಕ ಹಗ್ಗ, ಅದಕ್ಕೆ ಇನ್ನೊಂದು ಹಗ್ಗ ಸೇರಿಸಿ, ಅದಕ್ಕೆ ಇನ್ನೊಂದು ಹಗ್ಗ ಸೇರಿಸಿ ಇಷ್ಟುದ್ದ ಮಾಡಿ ಅವನ ಕಟ್ಟೋದಕ್ಕೆ ಅಂತ ಹೋದರೆ ಅವನು ಹೊಟ್ಟೆ ದಪ್ಪ, ಕಟ್ಟೋಕ್ಕಾಗಲ್ಲ. ಸರಿ, ಇನ್ನೆಲ್ಲೋ ಒಂದನ್ನು ತೊಗೊಂಬಂದು ಅದನ್ನು ಕಟ್ಟಿ ಅವನು ಓಡೋಟೋಗ್ತಾನೆ. ಕಟ್ಟೋಕೆ ಹೋದರೆ ಬಿಚ್ಚೋಗುತ್ತೆ. ಆಕೆ ಸುಸ್ತನ್ನು ನೋಡದೇನೆ ಇವನು ಹೋಗಿ ಕಟ್ಟೋಣ ಅಂತ ಹೋಗಿ ಮೇಲೆ ಬಿದ್ದು ಕಟ್ಟೋಮ್ಮ ಅಂತ ಕಟ್ಟಿಸ್ಕೊಳ್ತಾನೆ. ಕಟ್ಟಿಸಿಕೊಂಡ ಅವನಿಗೆ ದಾಮೋದರ ಅಂತ ಹೆಸರು. ಉದರ ಅಂದರೆ ಹೊಟ್ಟೆ, ದಾಮ ಅಂದರೆ ಹಗ್ಗ. ಇದು ಭಗವಂತ ಆಶ್ರಿತ ಪರತಂತ್ರ ಅಂತ ಹೇಳಿ, ಒಂದು ಕಡೆ ಪರತ್ವ ಅಂದ್ರೇನು, ಹೆಗ್ಗಳಿಕೆ, ಹೆಚ್ಚುಗಾರಿಕೆ. ಇವನು ಎಷ್ಟು ಎತ್ತರದವನು, ಎಂತಹ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ. ಆ ವಸ್ತು ನನ್ನ ಕೈಗೆ ಮಗುವಿನ ಹಾಗೆ ಸಿಕ್ಕಿಕೊಳ್ಳುತ್ತೆ. ಯಾವಾಗ ಅಂತ ಹೇಳಿದರೆ, ಅದು ಯಶೋದೆ ಆದಾಗ. ಪ್ರೇಮದಿಂದ ಎಷ್ಟೋ ಜನ್ಮಗಳಿಂದ ತಪಸ್ಸನ್ನು ಮಾಡಿ ಆ ಮಗುವನ್ನು ಪಡೆದು, ಈ ಕೃಷ್ಣನ ಹುಟ್ಟಿಗೆ 4 ಜನ, ದೇವಕಿ ವಸುದೇವ ಇಬ್ಬರು, ಇಲ್ಲಿ ನಂದ ಮತ್ತು ಯಶೋದೆ ಇಬ್ಬರು. ಅದನ್ನು ನಮ್ಮ ಗ್ರಂಥಗಳಲ್ಲಿ, ಭಾಷ್ಯಗಳಲ್ಲಿ ಹೇಳ್ತಾರೆ. ಒಬ್ಬ ದಶರಥ ಯಜ್ಞವನ್ನು ಮಾಡಿ 4 ಮಕ್ಕಳನ್ನು ಪಡೆದ. ಇಲ್ಲಿ 4 ಮಹಾತ್ಮರು ತಪಸ್ಸನ್ನು ಮಾಡಿ 1 ಮಗುವನ್ನು ಪಡೆದರು ಅಂತ ಹೇಳ್ತಾರೆ. ಆಯರ್ ಕುಲತ್ತಿನಿಲ್ ತೋನ್ರುಂ ಮಣಿವಿಳಕ್ಕೈ, ತಾಯೆ ಕುಡಲ್ ವಿಳಕ್ಕಂ செய்த ದಾಮೋದರನೈ,
ತೂಯೋಮಾಯಿ ಒಂದು ಈ ವಸ್ತುವನ್ನು ಮನಸ್ಸಿನಲ್ಲಿ ನೀವು ಶುದ್ಧವಾಗಿ ಪರಿಶುದ್ಧರಾಗಿ ತೂವಿ. ಒಂದು ಪುಷ್ಪವನ್ನು ತೆಗೆದುಕೊಳ್ಳಿ. ತೂ ಮಲರ್ ಅಂದರೆ ತೂಯಿ ಅಂದರೆ ತೂಯ, ಇದೆಲ್ಲ ಕನ್ನಡ ಪದಗಳೇನೆ. 200 ವರ್ಷಗಳ ಹಿಂದೆ ನಮ್ಮ ಹಳೆಗಣಗಳನ್ನು ನೋಡಿದ್ರೆ ಈ ಶಬ್ದಗಳೆಲ್ಲ ಅಲ್ಲೇ ಇದೆ. ನಾವೇನೋ ಯಾವುದೋ ಭಾಷೆ ಏನೋ ಅಂತ ಏನು ತಿಳ್ಕೋಬೇಕಾದಿಲ್ಲ. ನಮಗೆಲ್ಲ ಹಳೇದಾಗ್ಬಿಟ್ಟಿದೆ ಇವಾಗ, ಗೊತ್ತಲ್ಲ. ನಮ್ಮ 10 ವರ್ಷದ ಹಿಂದಿನೂ ನಮಗೆ ಇವಾಗ ಹಳೆಯದು. ನಮ್ಮ ಸಂಪ್ರದಾಯ ಎಲ್ಲ ಹಳೆಯದು. ಇವಾಗಿರೋದೆಲ್ಲ ಇದು ಮನುಷ್ಯರೇ ಬೇಕಾಗಿಲ್ಲ. ಆದ್ದರಿಂದ ಇದೇನು ಯಾವುದೋ ಯಾರ್ದೋ ಅಂತ ಏನಲ್ಲ, ಇದೆಲ್ಲ ನಮ್ಮ ಕನ್ನಡವೇ, ದ್ರಾವಿಡ ಭಾಷೆಯೇ. ದ್ರಾವಿಡದ ಆದಿ ಶಬ್ದಗಳಿದರಲ್ಲಿದೆ. ಒಂದು 300 ವರ್ಷದ ಹಿಂದೆ ಎಲ್ಲ ಒಂದೇ ಇತ್ತು. ಇವಾಗಲೂ ನಾನು ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಈ ಶಬ್ದಗಳೇನೇ ಮಲಯಾಳದಲ್ಲಿ ಹಳ್ಳಿಗಳ ಕಡೆ ಸ್ವಲ್ಪ ಸಾಂಪ್ರದಾಯಿಕವಾಗಿರತಕ್ಕಂಥ ಇದರಲ್ಲಿ ಇದೇ ಶಬ್ದಗಳಿವೆ, ಏನೂ ವ್ಯತ್ಯಾಸ ಇಲ್ಲ, ಇದೆ, ಹಾಗೇ ಇದೆ. ಅವ್ರು ಮಾತಾಡೋದು ನೋಡಿ ನನಗೆ ಗೊತ್ತಿರಲಿಲ್ಲ ಇದು. ನಾನೊಂದು 7-8 ವರ್ಷ ಮಲಯಾಳದಲ್ಲಿ ಇದ್ದಾಗ ಈ ಶಬ್ದಗಳೆಲ್ಲ ಕೇಳಿದಾಗ, ಅಯ್ಯೋ ಆಡು ಭಾಷೆಯಲ್ಲಿದೆ, ಇದನ್ನು ನಾವು ತಿಳ್ಕೊಳ್ದೇನೆ ಏನೋ ಇದಕ್ಕೆ ಗ್ರಂಥ ಅಂದ್ಕೊಂಡು ಅದಕ್ಕೆ ಏನೇನೋ ತಪ್ಪಾಗಿ ಅರ್ಥವನ್ನು ಮಾಡಿದ್ದಾರೆ. ಸಂಸ್ಕೃತ ತಿಳ್ಕೊಂಡಿದ್ದೀನಿ ಅಂತ ಹೇಳಿ. ಬಹಳ ಸುಲಭವಾಗಿರ್ತಕ್ಕಂತಹ ಜನಪದ ಭಾಷೆ, ಎಲ್ಲರೂ ಮಾತಾಡ್ತಕ್ಕಂಥ ಭಾಷೆ. ಈ ಒಂದು 7-8 ವರ್ಷದ ಮಗು ಇವನನ್ನು ನೋಡಿ ಆಳಿಮಳೆ ಕಣ್ಣ ಅಂತ ಹೇಳೋದು ಹೇಗಿದೆ. ಇವರು ಧೀಮಹಿ ಅಂತ ಹೇಳಿ ದೊಡ್ಡ ಅಷ್ಟಷ್ಟು ಉದ್ದ ಪದ ಹಾಕಿ ಎಲ್ಲರನ್ನು ಹೆದರಿಸೋದು ಹೇಗಿದೆ. ವರ್ಡ್ಸ್ ಆಫ್ ಲೆರ್ನೆಡ್ ಲೆಂತ್ ಆ್ಯಂಡ್ ಥಂಡರಿಂಗ್ ಸೌಂಡ್ ಅಂತ ಹೇಳ್ತಾರೆ. ಆಳಿಮಳೆ ಕಣ್ಣ, ಮಳೆ ತೋರಿಸ್ತಕ್ಕಂತಹ ಅಣ್ಣ, ಎಲ್ಲರೂ ಅಣ್ಣ ಅಣ್ಣ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೇ ತಾನೆ ಎಲವೋ ಎಂದರೆ ನರಕ ಅಂತ ಹೇಳೋದು, ಅಯ್ಯ ಎಂದರೆ ಸ್ವರ್ಗ. ಮಾತು ಬಹಳ ಸುಲಭವಾಗಿರ್ತಕ್ಕಂತಹ ಮಾತು. ಇದರಲ್ಲೇ ತೂಯೋಮಾಯಿ ಒಂದು ನಾವು ಶುದ್ಧವಾಗಿ ಬಂದು, ತೂಯ ಮಲರ್ ಶುದ್ಧವಾಗಿರತಕ್ಕಂತಹ ಮಲರ್. ಶುದ್ಧವಾದ ಮಲರ್ ಅಂದರೆ ಎಲ್ಲೋ ಕಾಸಿದೆ ನನ್ನ ಹತ್ರ ಅಂತ ಹೇಳಿ ಒಂದಿಷ್ಟು ತಗೊಂಬಂದು ಹೇರ್ಬಿಡೋದಲ್ಲ. ತೂ ಮಲರ್ ಒಂದು ಹಾಕಿದ್ರೂ ಸಾಕು. ಅದು ಬೆಳೆಸಿರೋ ರೀತಿ, ಆ ಒಂದು ಭಾವನೆ, ಅದು ತೂವಿ ಆ ಒಳ್ಳೆಯ ಪುಷ್ಪವನ್ನು ಅವನ ಅಡಿದಾವರೆಗಳಿಗೆ ಅರ್ಪಿಸಿ, ತೊಳೆದು ನಮಸ್ಕರಿಸಿ, ವಾಯಿನಾಲ್ ಪಾಡಿ, ಮನಸ್ಸಿನಲ್ಲಿ ಬಾಯಿಂದ ನಿಮಗೆ ಒಂದು ಅವನ ಹೆಸರನ್ನು ಹೇಳಿ, ಹಾಡಿ, ಅವನ ಹೆಸರನ್ನು ಹಾಡಿ. ನಿಮಗೆ ಗೊತ್ತಿರೋದನ್ನು 4 ಶಬ್ದವನ್ನು ಕೃಷ್ಣ ಅಂತ ಹೇಳಿ, ಮಾತಲ್ಲಿ ಹೇಳಿ, ವಾಚ ಕಾಯೇನ ಒಂದು ಪೂಜೆಯನ್ನು ಮಾಡಿ, ಮನಸ್ಸಿನಲ್ಲಿ ಚಿಂದಿಕ್ಯ, ಮನಸ್ಸಿನಲ್ಲಿ ಚಿಂತಿಸಬೇಕು. ಮನಸ್ಸಿನಲ್ಲಿ ಚಿಂತಿಸೋದು ಅಂದರೆ ಧ್ಯಾನ. ಧ್ಯಾನ ಅನ್ನೋದೇನಪ್ಪ ಅಂದರೆ ಮನಸ್ಸಿನ ಏಕಾಗ್ರತೆ. ಮನಸ್ಸು ಅನ್ನೋದು ಅತ್ಯಂತ ಪ್ರಭಾವಿಯಾಗಿರತಕ್ಕಂತಹ, ಶಕ್ತವಾಗಿರತಕ್ಕಂತಹ, ಸೂಕ್ಷ್ಮವಾಗಿರತಕ್ಕಂತಹ ಒಂದು ಸಲಕರಣೆ. ಭಗವಂತ ನಮಗೆ ಕೊಟ್ಟಿರತಕ್ಕಂತಹ ಉಪಕರಣ. ನಾವೇನು ಮಾಡ್ತೀವಿ, ಈ ಮನಸ್ಸಿನ ಚಿಂತನೆಗಳು ಅನ್ನೋದು ವಿಕ್ಷಿಪ್ತವಾಗಿರುತ್ತೆ. ಯಾವುದ್ಯಾವುದೋ ಚಿಂತನೆ ಮಾಡ್ತೀವಿ, ಏನೋ ಮಾಡ್ತೀವಿ, ಹೇಗೋ ಕಾಲ ಕಳೀತೀವಿ. ಏಕಾಗ್ರತೆ ಅನ್ನೋದು ಇಲ್ಲ. ಎಲ್ಲಿ ಏಕಾಗ್ರತೆ ಇರುತ್ತೆ, ಇದೆಲ್ಲ ಆಧುನಿಕ ವಿಜ್ಞಾನದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಎಲ್ಲಿ ಏಕಾಗ್ರತೆ ಇರುತ್ತೆ, ಆ ಮನಸ್ಸು, ಏಕಾಗ್ರತೆಯನ್ನು ಉಳ್ಳ ಮನಸ್ಸು ಸಾಧಿಸದೇ ಇರೋದು ಯಾವುದೂ ಇಲ್ಲ. ಇಲ್ಲಿಯವರೆಗೆ ಜಗತ್ತಿನಲ್ಲಿ ಯಾರು ಏನನ್ನು ಸಾಧಿಸಿದ್ದರೂ ಸಹ ಅದು ಮನಸ್ಸಿನ ಏಕಾಗ್ರತೆಯ ಬಲದಿಂದ, ಶಕ್ತಿಯಿಂದ. ಅಲ್ಪ ವ್ಯಕ್ತಿಗಳಾಗೋದು ಯಾತಕ್ಕೆ, ನಮ್ಮ ಮಹತ್ವವನ್ನು ಕಳೆದುಕೊಂಡು ಅಲ್ಪರಾಗಿರೋದು ಯಾತಕ್ಕೆ ಅಂತ ಹೇಳಿದರೆ ವಿಕ್ಷಿಪ್ತ ಮನಸ್ಸಿನಿಂದ. ಡಿಫ್ಯೂಷನ್ ಅಂತಾರೆ. ಬೆಳಕು, ಲೈಟ್, ಎನರ್ಜಿ, ಅದು ಡಿಫ್ಯೂಷನ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಲ್ಲಿ ಇಲ್ಲಿ ಚರಿದು ಹೋಗ್ಬಿಡುತ್ತೆ, ಚದುರಿ ಹೋಗುತ್ತೆ. ಅದನ್ನು ಫೋಕಸ್ ಮಾಡಿದ್ರೆ ಅದೇ ಲೇಸರ್. ಓದಿ, ಲೇಸರ್ ಬೀಮ್ ಅಂದರೆ ಅದು ಏನು ಮಾಡುತ್ತೆ, ಇವಾಗ ಆಪರೇಷನ್ ಮಾಡೋದಕ್ಕೆ ಎಂತೆಂತಹ ಕಷ್ಟ ಕೆಲಸವನ್ನು ಈ ಲೇಸರ್, ಅದು ಏನೂ ಇಲ್ಲ, ಅದು ಬರೀ ಬೀಮ್ ಆಫ್ ಲೈಟ್ ಅಷ್ಟೇ. ಆದರೆ ಅದನ್ನೇನು ಮಾಡಿದರೆ ಒಮ್ಮುಖವಾಗಿ ಅದನ್ನು ಒಂದು ಯಾವುದೋ ಮೀಡಿಯಮ್ ಮೂಲಕ ಚದುರಿ ಹೋಗಿದ. ಅದು ಡಿಫ್ಯೂಷನ್ ಅನ್ನೋದು
ಲೈಟ್ ಎನರ್ಜಿ ಅಥವಾ ಬೆಳಕಿನ ಒಂದು ಸ್ವಭಾವ ಸ್ವಾಭಾವಿಕವಾಗಿ ಚದುರ್ತಾ ಇರುತ್ತೆ. ಅದನ್ನು ಯಾವುದೋ ಒಂದು ಮಾಧ್ಯಮದ ಮೂಲಕವಾಗಿ ಲೈಟ್ ಬೀಮ್ ಅದನ್ನು ಫೋಕಸ್ ಮಾಡಿ ಅದನ್ನು ಲೇಸರ್ ಮಾಡಿದ್ರೆ, ಲೇಸರ್ ಅಂದ್ರೇ ರೇಡಿಯೇಷನ್ ಅಂತ, ಅದು ಅಪಾರವಾದ ಶಕ್ತಿಯನ್ನು ಹೊಂದಿರುತ್ತೆ. ನಮ್ಮ ಮನಸ್ಸು ಹಾಗೆ. ಅದಕ್ಕೋಸ್ಕರನೇ ಧ್ಯಾನ 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 ಅಂತ ಹೇಳ್ತಾ ಇರ್ತಾರೆ. ಮನಸ್ಸಿನಾಲ್ ಚಿಂದಿಕ್ಯ, ನೀವಿಷ್ಟು ಮಾಡಿ ಕಾಯೇನ ವಾಚ ಮನಸ ಭಗವಂತನನ್ನು ಸ್ತುತಿಸಿ ಭಗವಂತನ ಕೈಂಕರ್ಯವನ್ನು ಮಾಡಿ ಭಗವಂತನಿಗೆ ಕೈಯಲಾದ ಒಂದು ಸಮರ್ಪಣೆಯನ್ನು ಮಾಡಿ ಮನಸ್ಸನ್ನು ಏಕಾಗ್ರಗೊಳಿಸಿ ಯಾವುದೋ ಬೇಡದೇ ಇರ್ತಕ್ಕಂಥ ಚಿಂತನೆಗಳನ್ನು ಬಿಡಿ. ಆವಾಗ ಏನಾಗುತ್ತೆ ಅಂದರೆ ಪೋಯ ಪಿಳೆಯಂ, ಪಿಳೈ ಅಂದರೆ ಪಾಪ, ಅಡಚಣೆಗಳು, ತೊಂದರೆಗಳು, ಮನಸ್ಸಿನ ವಿಕ್ಷಿಪ್ತವಾಗಿರತಕ್ಕಂತಹ ಭಾವನೆಗಳು, ಮೈಲಿಗೆ, ಪುಹುದರವಾ ನಿಂಡ್ರನವಂ. ಈ ಪಾಪಗಳಲ್ಲಿ 3 ವಿಧ ಇದ್ದಾರೆ ಅಂತ ಹೇಳ್ತಾರೆ. ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ ಅಂತ ಹೇಳಿ. ನಾವು ಯಾವುದೋ ಒಂದು ವಾಸನೆಯನ್ನು ಹೊತ್ತುಕೊಂಡು ಬಂದಿದ್ದೀವಿ, ಬೇಕಾದಷ್ಟು ಕರ್ಮದ ಕಗ್ಗಂಟಿರೆ ನಮ್ಮ ಬೆನ್ನಿನ ಮೇಲೆ, ಯಾವುದೋ ಸ್ವಲ್ಪ ಮಾತ್ರ ಇವಾಗ ಅನುಭವಿಸ್ತಾ ಇದ್ದೀವಿ. ಈ ಜನ್ಮ ಮುಗಿದ ಮೇಲೆ ಇನ್ನೂ ಬೇಕಾದಷ್ಟು ಬ್ಯಾಲೆನ್ಸ್ ಇರೋದನ್ನು ಆಮೇಲೆ ಅದನ್ನು ಮುಂದಿನ ಜನ್ಮಗಳಲ್ಲಿ ಅನುಭವಿಸಬೇಕಾಗತ್ತೆ. ಇದನ್ನು ಸಂಚಿತ ಕರ್ಮ ಅಂತ ಹೇಳ್ತೀವಿ. ಮುಂದೆ ನಾವು ಒಂದೊಂದು ಜನ್ಮದಲ್ಲೂ ಏನೇನು ಪಾಪಗಳನ್ನು ಮಾಡ್ತೀವೋ ಅವೆಲ್ಲ ಆಗಾಮಿ ಅಂತ ಹೇಳ್ತೀವಿ. ಒಂದು ಸ್ವಲ್ಪ ಕಳ್ಕೊಳ್ಳೋ ಅಂತ ಹೇಳಿ ಇನ್ನೊಂದಷ್ಟನ್ನು ಹಾಕ್ಕೊಂಡು ಹೋಗ್ತೀವಿ. ಅದಲ್ಲದೆ ಇವಾಗಲೇ ಶುರು ಆಗಿಬಿಟ್ಟಿರೋದು ಪಾಪ ಕರ್ಮ ಫಲವನ್ನು ಕೊಡೋದಕ್ಕೆ ಶುರು ಆಗಿರೋದಕ್ಕೆ ನಾವು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಆರಬ್ಧ, ಆರಬ್ಧ ಆಗಿಬಿಟ್ಟಿದೆ, ಆರಂಭ ಆಗೋಗ್ಬಿಟ್ಟಿದೆ ಅಂತ. ಈ ಎಲ್ಲ ತೊಂದರೆಗಳು, ಅಡಚಣೆಗಳು ಎಲ್ಲವೂ ಸಹ ತೀಯಿನಿಲ್ ತೂಷಾಹಂ. ತೀ ಅಂದರೆ ಬೆಂಕಿ, ತೂಸು ಅಂದರೆ ಹತ್ತಿ. ಬೆಂಕಿಯಲ್ಲಿ ಹತ್ತಿ ಹೇಗೆ ಉರಿದು ಹೋಗುತ್ತೋ ಆ ರೀತಿ ಆ ಭಗವತ್ ಚಿಂತನೆಯಿಂದ ಭಗವಂತನಲ್ಲಿ ಸಮಗ್ರತೆಯ ದೃಷ್ಟಿಯಿಂದ ಆತ್ಮಾರ್ಪಣೆಯನ್ನು ಮಾಡಿಕೊಂಡು ಅವನಿಗಾಗಿ ಬದುಕೋಕ್ಕೆ ಆರಂಭಿಸಿದರೆ ಆಗ ಈ ವೈಯಕ್ತಿಕವಾಗಿರತಕ್ಕಂತಹ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ, ನೆಮ್ಮದಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ. ಆಗ ಆಂತರಿಕವಾಗಿರತಕ್ಕಂತಹ ತೃಪ್ತಿ ಇದ್ದು ಸಮಾಧಾನವಿದ್ದರೆ ಆತ ಒಬ್ಬ ಸನ್ಮನುಷ್ಯನಾಗ್ತಾನೆ. ಸನ್ಮನುಷ್ಯನಾದಾಗ ಸಮಾಜ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರೂ ಸಹ ವೈಯಕ್ತಿಕ ದೃಷ್ಟಿಯಿಂದ ಸಮಾಜದ ಒಬ್ಬೊಬ್ಬನೂ ಸಹ ಈ ದಾರಿಯಲ್ಲಿ ಬಂದರೆ ಸಮಾಜ ಉತ್ತಮವಾಗುತ್ತೆ. ತೀಯನೇಲ್ ತೂಷಾಹಂ ಶೆಪ್, ಇದನ್ನು ಹೇಳಿ, ಭಗವಂತನ ಹೆಸರನ್ನು ಹೇಳಿ ಅಂತ ಹೇಳಿ ಇಷ್ಟು ಪೀಠಿಕೆ ಆಯಿತು. ಮುಂದೆ 10 ಪದ್ಯಗಳಿದೆ. ಈ 10 ಪದಗಳ ಒಂದು ಸಮಗ್ರ ಸಂದೇಶವನ್ನು ಕೊಟ್ಬಿಡ್ತೀನಿ ಇವತ್ತು. ಆಮೇಲೆ ಏನಾಗುತ್ತೆ, ಇನ್ನು ಅರ್ಧ ಉಳಿಯುತ್ತೆ, ಅದನ್ನು ಮುಂದಿನ ಭಾಗದಲ್ಲಿ ತೆಗೆದುಕೊಳ್ಳಬಹುದು. ಇದರಲ್ಲಿ ಈ 10ರಲ್ಲಿ ಏನಾಗುತ್ತೆ, ಈ ಒಂದು ಪೀಠಿಕೆ ಆದಮೇಲೆ ಆಂಡಾಳ್ ತನ್ನ ಗೆಳತಿಯರನ್ನ ಕಡ್ಕೊಂಡು ಒಂದೊಂದು ಮನೆಗೂ ಹೋಗಿ ಎಲ್ಲರನ್ನು ಎಬ್ಬಿಸೋ ಕೆಲಸ ಇದು. ಬನ್ನಿ ಬನ್ನಿ ಬನ್ನಿ, ನೀವು ಬನ್ನಿ, ನೀವು ಸೇರ್ಕೊಳ್ಳಿ. ಇದು ಯಾರು ಮಾಡಿದ್ದು? ಕಾತ್ಯಾಯನಿ ವ್ರತಕ್ಕೋಸ್ಕರ ಗೋಕುಲದಲ್ಲಿ ಗೋಪಿಕೆಯರೆಲ್ಲರೂ ಸೇರಿ ಯಾರನ್ನೂ ಬಿಡದೆ ಕೃಷ್ಣ ಏನು ಮಾಡ್ತಾನೆ, ಅವ್ರನ್ನ ಕರ್ಕೊಂಬಂದ್ಯಾ, ಇವ್ರನ್ನ ಕರ್ಕೊಂಬಂದ್ಯಾ, ಇವಳು ಬಂದ್ಲಾ, ಅವಳು ಬಂದ್ಲಾ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಇವರೇನು ಮಾಡಬೇಕು, ಅವ್ರನ್ನ ಕರ್ಕೊಂಡು ಹೋಗದಾದ್ರೆ ಕೃಷ್ಣ ಏನು ಹೇಳ್ತಾನೋ, ಇವ್ರನ್ನ ಕರ್ಕೊಂಡೇ ಹೋದರೆ ಕೃಷ್ಣ ಏನು ಹೇಳ್ತಾನೋ, ಇವರು ಸ್ವಭಾವ ಸರಿ ಇಲ್ಲ ಅಂತ ನನಗನ್ಸುತ್ತೆ. ಆದರೆ ಅವನೇನು ಹೇಳ್ತಾನೆ, ಹಾಗೆಲ್ಲ ನೀನು ಹೇಳಬೇಡ, ಕರ್ಕೊಂಬ ಅಂತಾನೆ. ನಮಗೇನಾಗುತ್ತೆ ಅಂದರೆ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವರ ಸ್ವಭಾವ ಅವ್ರಿಗೆ ಸರಿ ಹೋಗಲ್ಲ, ಅವರ ಸ್ವಭಾವ ಇವ್ರಿಗೆ ಸರಿ ಹೋಗಲ್ಲ. ಆದರೆ ಕೃಷ್ಣನಿಗೆ ಎಲ್ಲರೂ ಬೇಕು. ನೀನು ಒಂದು ವೇಳೆ ನನಗೆ ಅವ್ರು ಬೇಡ ಇವ್ರು ಬೇಡ ನಾನೊಬ್ಬನೇ ಅಂತ ಹೇಳಿದರೆ ಕೃಷ್ಣ ನೀನೇ ಬೇಡ ಅಂದ್ಬಿಡ್ತಾನೆ. ಇದು ಪ್ರಶ್ನೆ. ಆದ್ದರಿಂದ ಈ ಆಂಡಾಳ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಗೆಳೆಯರನ್ನೆಲ್ಲ ಕೂಡ್ಕೊಂಡು ಒಬ್ಬರ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಪಿಳ್ಳಾಯ್ ಎಡೆಂದಿರಾಯ್, ಇವಾಗೇನಾಗುತ್ತೆ, ಒಂದೊಂದು ಪಾಶುರದಲ್ಲೂ ಒಂದೊಂದು ಪದ್ಯದಲ್ಲೂ ಏನಾಗುತ್ತೆ, ಅವ್ರ ಮನೆಯ ಪರಿಸರ ಹೇಗಿರುತ್ತೆ ಅಂತ ಹೇಳ್ತಾರೆ. ಏನು ಜಾಸ್ತಿ ಇಲ್ಲ, ಹೀಗೆ ಅವ್ರಂಥವ್ರು ಇಂಥವ್ರು ಅಂತ ಏನು ಹೇಳಲ್ಲ. ಪಿಳ್ಳಾಯ್ ಅಂತ ಒಂದೇ ಶಬ್ದ. ಅಂದರೆ ಇನ್ನು ಆಕೆಗೆ ಪಾಪ ಏನೂ ಗೊತ್ತಿಲ್ಲ, ಯಾರೋ ಹೊಸಬ್ರವರು. ನಮ್ಮ ಗುಂಪು, ನಾವು ಏನು ದೇವರು ದಿಂಡ್ರು, ಯಾವುದೋ ಸಮಗ್ರ ದೃಷ್ಟಿ, ಏನೋ ಆತ್ಮ ಸಮರ್ಪಣೆ, ಅದೆಲ್ಲ ಏನೂ ಗೊತ್ತಿಲ್ಲ. ತನ್ನ ಪಾಠ ತಾನು ಜೀವನ ಮಾಡ್ತಾ ಇರ್ತಕ್ಕಂತಹ ಒಬ್ಬ
ಏನೋ ಗೊತ್ತಿಲ್ಲದ ಹೊಸ ನಮಗೆ ಇನ್ನೂ ಸೇರಿಸ್ಕೊಳ್ಬೇಕಾಗಿರತಕ್ಕಂತಹ ಬಾಲ್ಯದಲ್ಲಿರ್ತಕ್ಕಂತಹ ಬಾಲ್ಯಾವಸ್ಥೆಯಲ್ಲಿ ಇರತಕ್ಕಂತಹ ಒಬ್ಬ ಗೆಳತಿ. ಅದೇ ರೀತಿ ಮುಂದೆ ಇನ್ನೊಂದು ಕಡೆ ಹೋದಾಗ ಜಗಳ ಹಿಡಿತಕ್ಕಂಥ ಒಬ್ಬಳು. ಎಲ್ಲೇ ಇಲಂಗಿಳಿಯೇ ಇನ್ನೂ ಮುರುಂಗುದಿಯೋ ಶಿಲ್ಲೆನ್ನಡೆಯ ಎಲ್ಮೆನ್ ನಂಗೆ ಮೀರ್ ಪೋದರು ಹೆಣ್ಣೇನು. ಜಗಳ, ಒಂದು ಪಾಶುರದಲ್ಲಿ ಜಗಳ. ಎಲ್ಲೇ ಅಂತ ಬರ್ತಾರೆ, ಎಲ್ಲೇ ಹೇಳೋನು ಅಂತ ಅಂದ್ಬಿಟ್ಟು, ಅದೇ ಎಲ್ಲೇನೆ. ಇಳಂಕಿಳಿಯೇ, ಆಹಾ ನೋಡು ಇನ್ನೂ ಮಲಗಿರೋದು, ಹೇಳು. ಇಳಂಕಿಳಿಯೇ, ಮಲಗಿದ್ರೆ ಏನು ಒಳ್ಳೆ ಗಿಳಿ ಥರ ಮಲ್ಕೊಂಡಿದೀಯಾ, ಇನ್ನೂ ಮುರುಂಗುದಿಯೋ, ಇನ್ನೂ ಮಲಗಿದೀಯಾ. ಅವಳು ಹೇಳ್ತಾಳೆ, ಶಿಲ್ಲೆನ್ನಡೆಯೇಲ್ ಮೀನ್, ಕೂಗಡ್ಬೇಡಿ, ನಂಗೆ ನಿದ್ದೆ ಬರ್ತಾ ಇದೆ. ಯಾಕೆ ಕಿರ್ಚ್ತೀರಾ? ನಂಗೆ ಮೀರ್ ಹೆಂಗೆಳೆಯರೇ ಪೋದು ಮೀನ್, ನಾ ಬರ್ತೀನಿ ಇವಾಗ, ಸ್ವಲ್ಪ ತಾಳು. ಪೋದು ಹಿಂಡ್ರೇನು, ಬರ್ತಾ ಇದ್ದೀನಿ ನಾನು, ಸ್ವಲ್ಪ ತಾಳಿ. ಒಲ್ಲೇ ಒಂದು ಕಟ್ಟೂರೆ ಹೇಳಿ, ನೀನು ಗೊತ್ತಿದೆ ಬರ್ತೀನಿತೀಯ, ಬರೋದೇ ಇಲ್ಲ, ಬರೀ ಬುರುಡೆ ಹೊಡಿತೀಯ ನೀನು. ಒಲ್ಲೇ ಒಂದು ಕಟ್ಟೂರೆ ಹೇಳಿ, ನೀನು ಹೀಗೇ ನಮ್ಮನ್ನು ಏಮಾರಿಸ್ತಾ ಇದೀಯಾ, ನೀನು ಮಾತಾಡೋದು ಗೊತ್ತಿಲ್ವಾ ನನಗೆ, ಹೇಳು ಮೇಲಕ್ಕೆ ಅಂತಾಳೆ. ಪಂಡೇ ಒಂದು ವಾಯುರಿಧಂ, ನಿನ್ನ ಬಾಯಿ ನಮಗೆಲ್ಲ ಚೆನ್ನಾಗಿ ಗೊತ್ತು. ಪಂಡೆ ಅಂದರೆ ಭಾಳ ಹಿಂದೆನೇ ನಿನ್ನ ಬಾಯಿನ ಸಾಮರ್ಥ್ಯ, ನಿನ್ನ ಬಾಯಿಗಾರಿಕೆ ನಮಗೆ ಗೊತ್ತು. ಒಲ್ಲೀರ್ ಹೇಳಿ ನೀಂಗಳೇ, ಸರಿಯಪ್ಪ ನೀವು ಹೇಳೋದೇ ಸರಿ, ನಾನು ಕೆಟ್ಟವಳು, ನೀವೆಲ್ಲ ಒಳ್ಳೆಯವರು, ನಾನೇ ತಾನು ಆಯಿಡುಗ. ಆಗಲಿ, ನಾನೇ ಕೆಟ್ಟವಳಾಗ್ಲಪ್ಪ. ಇವಾಗೇನು ಎಲ್ಲರೂ ಬಂದಿದ್ದಾರಾ? ಎಲ್ಲರೂ ಬಂದಿದ್ದಾರೆ. ಪೋಂದು ಎಣ್ಣಿಕೊಳ್ಳು, ಹೋಗು ಎಣ್ಣಿಸ್ಕೊ, ಎಲ್ಲ ಬಂದಿದ್ದಾರೆ, ಹೇಳು ಬಾ. ಈ ರೀತಿ ಒಂದು ಪದ್ಯದಲ್ಲಿ ಒಂದು ಸಂವಾದದ ರೂಪದಲ್ಲಿ ಆಕೆಯ ಪರಿಸ್ಥಿತಿ ಏನಿದೆ ಅಂತ ಹೇಳ್ತಾಳೆ. ಇನ್ನೊಂದರಲ್ಲಿ ಕುಂಭಕರ್ಣನ ಥರ ನಾನು ನಿದ್ದೆ ಮಾಡ್ತಾ ಇದೀಯಲ್ಲ ನೀನು ಅಂತ ಹೇಳಿ ಅವರ ಮಾಮಿ ರವಳೆ ಎಳುಪಿರೋ, ಮಾಮಿ ಎಬ್ಸಿ ನಿಮ್ಮ ಹುಡುಗಿನ ಅರಂದಲೋ ಏಮಪ್ಪೆರಂದು ಎಲ್ಲಿ ತಂದಾಲೋ ಮಂದಿರಪಟ್ಟಾಳೋ, ಇವಳೇನು ಮಂತ್ರ ಮಾಡಿದ್ದಾರೆ ಯಾರಾದರೂ, ಮೋಡಿ ಮಾಡಿದ್ದಾರೆ ಯಾರಾದರೂ, ಇದೇನು ಹೀಗೆ ಮಲಗಿದಾಳಲ್ಲ ಇವಳು, ಎಬ್ಸಿ ಅಂತ ಹೇಳ್ತಾಳೆ. ಆಕೆ ಈ ಸತ್ವ ರಜಸ್ಸು ತಮಸ್ಸು ಅಂತ ಹೇಳಿದಾಗ ಏನಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಈ ತಮಸ್ಸಿನ ಒಂದು ಯಾವುದೋ, ಕೆಲವರು ಬಹಳ ಚುರುಕಾಗಿರ್ತಾರೆ, ಕೆಲವರು ಮೆತ್ತಗಿರ್ತಾರೆ, ಕೆಲವರು ಸೋಮಾರಿಗಳಾಗಿರ್ತಾರೆ. ಆದರೆ ಎಲ್ಲರೂ ಬೇಕಾಗುತ್ತೆ, ಯಾರನ್ನೂ ಬಿಡೋ ಹಾಗಿಲ್ಲ, ಎಲ್ಲರೂ ಸೇರಿಸ್ಕೋಬೇಕು. ಇದೆಲ್ಲ ಸಾಮಾನ್ಯವಾಗಿ ಯೋಜಕಸ್ತತ್ತ ದುರ್ಲಭ ಅಂತ ಹೇಳಿ ಯಾರು ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾರೋ ಅವರಿಗೆ ಇದೆಲ್ಲ ಗೊತ್ತಿರಿ, ಅನುಭವಗಳೆಲ್ಲ ಆಗಿರುತ್ತೆ. ಯಾರು ಇವರು ಸರಿ ಇಲ್ಲ, ಅವರೂ ಸರಿ ಇಲ್ಲ, ನಮ್ಮ ಸಮಾಜನೇ ಸರಿ ಇಲ್ಲ, ಪಕ್ಕದವರು ಸರಿ ಇಲ್ಲ, ಏನೂ ಸರಿ ಇಲ್ಲ ಅಂತ ಅವ್ರು ಏನೂ ಮಾಡೋಕ್ಕಾಗಲ್ಲ. ಯಾರೂ ಸರಿ ಇಲ್ಲ, ಅವರು ಪಕ್ಕದವ್ರು ಏನು ಹೇಳಿದ್ರೆ ನನಗೆ ಸರಿ ಇಲ್ಲ ಅಂತಾರೆ, ನೀವೇ ಸರಿ ಇಲ್ಲರಿ ಅಂತ ಅವ್ರು ಬಯಸ್ಕೋಬೇಕು. ಇಲ್ಲೂ ಹಾಗೆ ಆಗುತ್ತೆ, ಆಂಡಾಳು ಬಯಸ್ಕೊಂಡ್ರೂ ಪರವಾಗಿಲ್ಲ, ಆಯ್ತು ನೀನು ಹೇಳಿದ್ದೆ ಸರಿ ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಆ ರೀತಿ 10 ಪಾಶುರಗಳಲ್ಲಿ ಏನಾಗುತ್ತೆ ಅಂದರೆ, ಮೊದಲು ಯಾವುದೋ ಒಂದು ಅವ್ಯಕ್ತವಾದ ಧ್ವನಿ, ಕೇಟೇ ಕಿಡುತ್ತೀಯೋ, ಇನ್ನೂ ಶಬ್ದ ಗೊತ್ತಾಗಲ್ವ ನಿನಗೆ. ಪುಳ್ಳುಂ ಶಿಲಂಬಿನ ಹಾಣ್, ಪುಳ್ ಅಂದರೆ ಹಕ್ಕಿ, ಹಕ್ಕಿಗಳು ಚದುರ್ತಾ ಇವೆ. ಪುಳ್ ಅರಯನ್ ಕೋಯಿಲ್, ಆ ಪಕ್ಷಿ ವಾಹನನ ದೇವಸ್ಥಾನ ಇದೆಯಲ್ಲ ಕೋಯಿಲ್, ಅಲ್ಲಿ ಶಂಖ್, ಒಂದು ಶಂಖದ ವಾದ್ಯ, ಆ ಶಂಖದ ಊದುವಿಕೆಯ ಶಬ್ದ ಕೇಳಲಿಲ್ವ ನಿನಗೆ? ಪೇರ್ ಅರವಂಗ್ ಕೇಟ್ಟಿಲೆಯೋ, ನಿನಗೆ ಆ ದೇವಸ್ಥಾನ ತೆಗೆದಿದ್ದಾರೆ, ಶಂಖ ಊದ್ತಾ ಇದ್ದಾರೆ, ಆ ಶಬ್ದ ನೀನು ಕೇಳಲಿಲ್ವೋ? ಇನ್ನೊಂದು ಕಡೆ ಈ ಗೋಕುಲದ ಸ್ತ್ರೀಯರೆಲ್ಲರೂ ಸಹ ಬೆಳಿಗ್ಗೆ ಎದ್ದು ಹಾಲು ಕರಿತಾ ಇದ್ದಾರೆ, ಹಾಲು ಕರೆಯೋ ಶಬ್ದ ನನಗೆ ಕೇಳಲಿಲ್ವೋ? ಇನ್ನೊಂದು ಕಡೆ ಮಾಧವಿ ಪಂದಲ್ ಮೇಲ್ ಪಲ್ಹಾಲ್ ಕುಯಿರಂಗಳ್ ಕೂವಿನ ಖಾನ್, ಈ ಗುಬ್ಬಚ್ಚಿಗಳು ಎಲ್ಲ ಕಡೆ ಕೂಗ್ತಾ ಇವೆ, ನನಗೆ ಗೊತ್ತಾಗೋದಿಲ್ವೇ ನಿನಗೆ? ಅಂದ್ರೇನು, ಪ್ರಕೃತಿಯಲ್ಲಿ ಯಾವುದೋ ಒಂದು ಶಬ್ದ ಇದೆ. ಪ್ರಕೃತಿ ನಮಗೆ ಏನನ್ನೋ ಹೇಳುತ್ತೆ, ಏನೋ ಸದ್ದಿದೆ.
ಪ್ರಕೃತಿ ಅನ್ನೋದೇನಪ್ಪ ಅಂದರೆ ನಾವು ಪ್ರಕೃತಿಯಿಂದಲೇ ಆಗಿರೋದು. ಈ ಶಬ್ದಸ್ಪರ್ಶ ರೂಪರಸಗಂಧಗಳು, ಪೃಥಿವ್ಯಪ್ತೇಜೋ ವಾಯು ಆಕಾಶ, ಇವುಗಳಿಂದಲೇ ನಾವು ಆಗಿರೋದು. ನಮ್ಮ ಮನಸ್ಸು ಅನ್ನೋದು ಸಹ, ನಮ್ಮ ಬುದ್ಧಿ ಅನ್ನೋದು ಸಹ, ನಮ್ಮ ಅಂತರಾತ್ಮ ಅನ್ನೋದು ಸಹ, ನನಗೆ ಅನಿಸೋದು ಅಂತ ಅನಿಸಿಕೆ ಅನ್ನೋದು ಸಹ ಅಂತರಂಗದಲ್ಲಿ ಏನೋ ಒಂದು ಧ್ವನಿ ಇರುತ್ತದು. ಅದನ್ನು ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಪದ್ಯದಲ್ಲಿ ಕೇಟೇ ಕಿಡುತ್ತೀಯೋ, ನಿನಗೆ ಶಬ್ದ ಕೇಳಲಿಲ್ವಾ, ಹೊತ್ತಾಯ್ತಲ್ವಾ, ಬೆಳಿಗ್ಗೆ ಆಯ್ತಲ್ವಾ, ಬೆಳಿಗ್ಗೆ ಆದರೆ ನೀನು ಹೇಳ್ಬೇಕಲ್ವಾ, ಪ್ರಕೃತಿಯ ಜೊತೆ ಒಂದಾಗಿರ್ಬೇಕಲ್ವಾ, ಎಲ್ಲರೂ ಎದ್ದಾಗ ನೀನು ಹೇಳ್ಬೇಕಲ್ವಾ. ಈ ಹೇಳೋದು 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 ಅಂದೇನು? ಉದ್ಬುದ್ಧ್ಯಸ್ವ, ಉದ್ಬೋಧ, ಬೋಧನೆ, ಉದ್ಬೋಧನೆ, ಮೇಲಕ್ಕೆ ಎಬ್ಬಿಸೋದು. ಏನು ಎಬ್ಬಿಸೋದು ಅಂದರೆ ಕೇವಲ ಬೆಳಿಗ್ಗೆ ಪ್ರಾತಃ ಕಾಲವಾಯಿತು, ಬೆಳಕು ಆಯಿತು, ಒಂದು ದಿನ ಆಯಿತು ಅಂತ ಒಂದೇ ಅಲ್ಲ. ಕತ್ತಲೆಯಲ್ಲಿ ಇರುವವರಿಗೆ ಬೆಳಕಿನ ಪರಿಚಯವನ್ನು ಮಾಡಿ, ಆ ದೀಪ ಅಂತ ಹೇಳಿದ್ವಲ್ಲ, ಆಯರ್ ಕುಲತ್ತಿನೆಲ್ ತೋನ್ರಂ ಮಣಿವಿಳಕ್ಕೈ, ಆ ದೀಪದ ಕಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಲ್ಪದಿಂದ, ಅಲ್ಪಜ್ಞಾನದಿಂದ, ಅಜ್ಞಾನದಿಂದ ಮಹತ್ಯನ ಕಡೆಗೆ, ಜ್ಞಾನದ ಕಡೆಗೆ, ಬೆಳಕಿನ ಕಡೆಗೆ ಒಯ್ಯುವುದು. ನಾವು ಯಾವುದೋ ಒಂದು ತಮಸ್ಸಿನ ಅಂಧಕಾರದಲ್ಲಿ ನಮ್ಮ ಮನಸ್ಸು ನಮಗೆ ಏನು ಹೇಳುತ್ತೋ, ಅಥವಾ ಹೊರಗಿನ ಶಬ್ದ ಏನಿರುತ್ತೋ, 10 ಜನ ಯಾವ ರೀತಿ ಹೋಗ್ತಾ ಇದ್ದಾರೋ, ಸಮಾಜದಲ್ಲಿ ಈ ಕ್ಷಣದಲ್ಲಿ ನಮಗೇನು ಸರಿ ಅನಿಸುತ್ತೋ ಅದರಲ್ಲೇ ಹೋಗ್ತಾ ಇದ್ದೀವಿ. ಗತಾನುಗತಿಕೋ ಲೋಕಃ ಅನಲೋಕ ಪಾರಮಾರ್ಥಿಕಃ, ಪಾರಮಾರ್ಥ ಚಿಂತನೆಯೇ ಇಲ್ಲ. ಆದರೆ ಒಂದು ಕ್ಷಣ ನಿಲ್ಲಿ, ಎಲ್ಲರೂ ಹೋಗ್ತಾ ಇದ್ದೀರಲ್ಲ, ಒಬ್ಬರ ಹಿಂದೆ ಒಬ್ಬರು, ಒಬ್ಬರ ಹಿಂದೆ ಒಬ್ಬರು ಹೋಗ್ತಾನೇ ಇದ್ದೀರಲ್ಲ, ಒಂದು ನಿಮಿಷ ನಿಲ್ಲಿ, ಯೋಚನೆ ಮಾಡಿ. ನಿಮ್ಮ ಮನಸ್ಸಿನಲ್ಲೇನೆ ನಿಮ್ಮದು ಅಂತ ಒಂದು ವ್ಯಕ್ತಿತ್ವ ಇದೆ, ನಿಮಗೆ ಯಾವುದೋ ಒಂದು ಹಿತ ಅನ್ನೋದಿದೆ, ನಿಮ್ಮ ಆತ್ಮಯಾತ್ರೆ ಅಂತ ಒಂದಿದೆ, ನೀವು ಎಲ್ಲಿಂದರೋ ಬಂದಿದ್ದೀರಿ, ಎಲ್ಲಿಗೋ ಹೋಗ್ತಾ ಇದ್ದೀರಿ, ಏನೋ ಸಾಧನೆ ಮಾಡಬೇಕಾದ್ದಿದೆ. ವ್ಯರ್ಥವಾಗಿ ಬಾಳು ಅನ್ನೋದು ಬಹಳ ಮುಖ್ಯವಾದದ್ದು. ಬಾಳಬೇಕಾದವ್ರು ನಾವು. ಈ ಬಾಳಿಗೋಸ್ಕರ, ನಿಮ್ಮ ಬಾಳಿಗೋಸ್ಕರ ಬಾಳು ಅಂದರೆ ಏನು? ಆತ್ಮದ ಪರಿಪಕ್ವತೆ. ಒಂದು ಕಾಯಿ, ಒಂದು ಹೂವಿನಿಂದ ಕಾಯಾಗಿ, ಕಾಯಿ ಹಣ್ಣಾಗಬೇಕು, ಹಣ್ಣಾಗಿ ಅದು ಯಾವುದೋ ಉಪಯೋಗಕ್ಕೆ ಬರಬೇಕು, ಅದಕ್ಕೋಸ್ಕರ ಇರೋದು. ಅದು ಅಲ್ಲೇ ಕೊಳೆತು ಹೋಗೋದೇ ಆಗಲಿ, ಕೀಟಗಳಿಗೆ ಸಿಕ್ಕೊಳ್ಳೋದೇ ಆಗಲಿ, ಅಥವಾ ಅರ್ಧದಲ್ಲೇ ಬಿದ್ದುಬಿಡೋದೇ ಆಗಲಿ, ಅಪಕ್ವವಾಗಿ ಪಕ್ವತೆಯನ್ನು ಪಡೆಯದೆ, ಸಿದ್ಧಿಯನ್ನು ಪಡೆಯದೆ, ಬಾಳಿನ ಸಾರ್ಥಕತೆಯನ್ನು ಸಾಧಿಸದೆ ಈ ಒಂದು ಕಾಯಿ ಉದುರು ಹೋದರೆ, ಈ ಒಂದು ಜೀವ ಬಿದ್ದು ಹೋದರೆ, ಆವಾಗ ಪ್ರಕೃತಿ ನಿಷ್ಫಲವಾಗುತ್ತೆ. ಆ ಗಿಡ ಇದ್ದು ಪ್ರಯೋಜನ ಇಲ್ಲ. ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾ ಅಮೃತಾತ್ ಸುಗಂಧಂ ಪುಷ್ಟಿವರ್ಧನಂ. ಇದು ಹಿನ್ನೆಲೆಯಲ್ಲಿ ಇದ್ದೇ ಇರುತ್ತೆ. ನಮ್ಮೆಲ್ಲರ ಹಿನ್ನೆಲೆಯಲ್ಲಿ ಇದು ಯಾವಾಗಲೂ ಇರಬೇಕು. ಮೃತ್ಯುಂಜಯ ಅಂತ ಹೇಳಿದರೆ, ಮೃತ್ಯು ಅಂದರೆ ಈ ಕತ್ತಲೆ. ಮೃತ್ಯು ಅಂದರೆ ನಮ್ಮನ್ನು ಆವರಿಸಿಕೊಂಡಿರತಕ್ಕಂತಹ ಯಾವುದೋ ಒಂದು ಆ ಕುಂಭಕರ್ಣನ ನಿದ್ರೆ ಮಾಡ್ತಾ ಇದ್ದೀವಿ. ರಾಮಾಯಣದಲ್ಲಿ ಮತ್ತೆ ಮತ್ತೆ ಈ ಶಬ್ದ ಬರುತ್ತೆ, ಸುಪ್ರಭಾತಾತ ಮೇ ನಿಶಾ ಅಂತ ಬರುತ್ತೆ. ವಿಶ್ವಾಮಿತ್ರರು ರಾಮನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಾಗ ರಾಮ ಅಥವಾ ದಶರಥ ಅಥವಾ ವಸಿಷ್ಠ ಇವರೆಲ್ಲ ಏನು ಹೇಳ್ತಾರೆ, ಇವಾಗ ಪ್ರಕಾಶ ಬಂತು ಅಂತಾರೆ. ಅವರು ಕರ್ಕೊಂಡು ಹೋದರು, ರಾಮನಿಗೆ ಏನು ಬೇಕೋ ಎಲ್ಲ ಮಾಡಿಕೊಟ್ರು. ಬಲ ಅತಿಬಲ ವಿದ್ಯೆಗಳನ್ನು ಹೇಳಿಕೊಟ್ಟು, ಧನುಶಾಸ್ತ್ರವನ್ನು ಹೇಳಿಕೊಟ್ಟು, ಎಲ್ಲ ಶಸ್ತ್ರಾಸ್ತ್ರಗಳ ಪ್ರಯೋಗ ಮತ್ತು ಉಪಸಂಹಾರಗಳನ್ನು ಹೇಳಿಕೊಟ್ಟು, ಅವನಿಗೆ
ಅವನದೇ ಆಗಿರತಕ್ಕಂತಹ ಶ್ರೀ ಜಾನಕಿ ಭೂಮಿತಾಯಿ ಅವಳನ್ನು ಮದುವೆ ಮಾಡಿಸ್ಕೊಟ್ಟು ಆವಾಗ ರಾಮ ಶ್ರೀರಾಮನಾದ. ಆ ರೀತಿ ಮಹಾತ್ಮರ ಕಟಾಕ್ಷದಿಂದ ಸುಪ್ರಭಾತಾತ ಮೇ ನಿಶಾ ಅಂತ ಹೇಳಿ ಈ ಕತ್ತಲೆ ಕಳೆದು ಹೋಗಿ ಬೆಳಕು ಬರುತ್ತೆ. ಇದನ್ನು ಭಗವದ್ಗೀತೆಯಲ್ಲಿ ಸುಂದರವಾಗಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನೆ ಸಾ ನಿಶಾ ಪಶ್ಯತೋ ಮುನೇಹಿ. ಬೆಳಕು ಕತ್ತಲೆ, ಬೆಳಕು ಕತ್ತಲೆ. ಕತ್ತಲೆಯಲ್ಲಿರೋರು ಅಲ್ಲಿ ಹೊಂದ್ಕೊಂಡಿರ್ತಾರೆ, ಸಂತೋಷವಾಗಿರ್ತಾರೆ. ಬೆಳಕನ್ನು ಕಂಡವರಿಗೆ ಆ ಕತ್ತಲೆಯಲ್ಲಿ ತಡವರಿಸ್ತಾರೆ, ಬೀಳ್ತಾರೆ, ನಗಿಸ್ಕೊಳ್ತಾರೆ. ಕತ್ತಲೆಯಿರೋರು ಅಯ್ಯೋ ನೀವು ನೋಡಿ ಪೆದಂಬಟ ಅಂತಾರೆ. ನೋಡು ನಾನು ಹೇಗೆ ಹೋಗ್ತಾ ಇದ್ದೀನಿ, ಅವನು ಅಲ್ಲಲ್ಲೇ ಮುಗಿಸ್ತಾನೆ. ಯಾಕೆಂದರೆ ಅವನಿಗೆ ಕಣ್ಣು ಕೋರೈಸ್ತಾ ಇದೆ. ಆ ಬೆಳಕಿನ ಮುಂದೆ ಇದು ಆಗಲ್ಲ. ನಾವು ಈ ಸಿನಿಮಾ ಥಿಯೇಟ್ರಲ್ಲಿ ಆಗಾಗ ನೋಡ್ತೀವಿ. ಆ ಕತ್ಲೆಗೆ ಅಡ್ಜಸ್ಟ್ ಆಗಿರೋರಿಗೆ ಹೊಸದಾಗಿ ಬಂದವ್ರು ಬಿದ್ದರೆ ನಾವು ಹೀಗೆ ನಗ್ತೀವಿ. ಇದು ಬೆಳಕು ಕತ್ತಲೆ ಅಂದರೆ. ಎಬ್ಬಿಸೋದು ಅಂದ್ರೆ ಏನಪ್ಪ ಅಂದರೆ, ಈ ಬೆಳಿಗ್ಗೆ ಹಾಸಿಗೆಯಲ್ಲಿ ಮಲಗಿರೋರನ್ನ ಎಬ್ಬಿಸೋದಲ್ಲ, ನಾವೆಲ್ಲರೂ ಮಲಗಿರೋರು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ ಅಂತ ಹೇಳಿ. ಉತ್ತಿಷ್ಠತ, ಏಳಿ, ಎದ್ದೇಳಿ, ಮೇಳಕೇಳಿ. ಭಾರತಾಹ ಅಗ್ನಿಮಿಚ್ಛಧ್ವಂ ಭಾರತಾಹ. ಬೆಳಕನ್ನು ನೋಡಿ. ನಾವು ಬೆಳಕನ್ನು ಕಂಡುಕೊಂಡರೆ ನಾವು ಬೇರೆಯವರಿಗೆ ಬೆಳಕನ್ನು ತೋರಿಸ್ಬೋದು. ಎಲ್ಲರೂ ಕತ್ತಲೆಯಲ್ಲೇ ಇದ್ದು ಇಲ್ಲರೇ ಬಿದ್ದು ವಿಲಿವಿಲಿ ಅಂತ ಒದ್ದಾಡ್ತಾ ಇದ್ದರೆ ಇದರಿಂದ ನಮಗೂ ಕ್ಷೇಮವಿಲ್ಲ, ಜಗತ್ತಿಗೂ ಕ್ಷೇಮವಿಲ್ಲ. ಅದಕ್ಕೋಸ್ಕರ ಎಲ್ಲರನ್ನೂ ಎಬ್ಬಿಸೋದು. ಇದು ಎಬ್ಬಿಸೋವಾಗ ಏನಾಗುತ್ತೆ ಅಂದರೆ ಎಲ್ಲರನ್ನೂ ಎಬ್ಬಿಸಬೇಕು. ಕೆಲವರು ಏನು ಮಾಡ್ತಾರೆ, ನನಗೆ ಯಾಕಪ್ಪ ನಾನು ತನ್ನ ಪಾಠ ನಾನು ಇರ್ತೀನಿ ಅಂತ ಸಂತೋಷವಾಗಿರ್ತಾರೆ, ಸಂತುಷ್ಟಿಯಿಂದ ಇರ್ತಾರೆ. ಜ್ಞಾನಿಗಳಿರ್ತಾರೆ, ಅರಿತವರಿರ್ತಾರೆ. ಅವರು ನಾನು ಯಾಕಪ್ಪ ಎಲ್ಲರೂ ಸಂತೋಷವಾಗಿದ್ದಾರೆ, ನಾನು ಹೇಗೆ ಸಂತೋಷವಾಗಿದ್ದಾನೆ ಎಲ್ಲರೂ ಸಂತೋಷವಾಗಿದ್ದಾರೆ, ಅವರವ್ರ ಸಂತೋಷ ಅವರವರಿಗೆ. ನಾನು ಯಾಕೆ ಎಲ್ರಿಗೂ ನಾನು ಏನೋ ಬೋಧೆ ಮಾಡೋಕ್ಕೆ ಅಂತ ಹೇಳಿ ಅವರ ಸಂತೋಷ ಕೆಡಿಸ್ಬೇಕು ಅಂತ ಹೇಳಿ ತಂಪಾಡ್ತಾವಿರ್ತಾರೆ. ಆದರೆ ಅವ್ರನ್ನ ಬಿಡಬಾರ್ದು. ಅವರು ಸಮಾಜದಲ್ಲಿ ದೀಪಗಳ ಹಾಗೆ. ಅವರ ಮಾತುಗಳನ್ನು ಕೇಳಬೇಕು, ಅವರಿಂದ ವಿಚಾರಗಳನ್ನು ಅರಿಯಬೇಕು. ಅವ್ರನ್ನ ಎಲ್ಲರ ಮಧ್ಯದಲ್ಲಿ ಕರ್ಕೊಂಡು ಬಂದು ಸ್ವಾಮಿ ಒಂದು ಒಳ್ಳೆ ಮಾತು ಹೇಳಿ ಅಂತ ಹೇಳಬೇಕು. ಅವರು ನಮಗೆ ದಾರಿ ತೋರಿಸುವಂತೆ ಮಾಡಬೇಕು. ಅಲ್ಲಿಗೇನಾಯಿತು, ಮಲಗಿ ನಿದ್ದೆ ಮಾಡ್ತಾ ಇರೋರು ಅನ್ನೋವಾಗ ಶೋಂಬೇರಿತನದಿಂದ ನಿದ್ದೆ ಮಾಡೋರು ಕೆಲವರು, ಅಜ್ಞಾನದಿಂದ ನಿದ್ದೆ ಮಾಡ್ತಾ ಇರೋರು ಕೆಲವರು. ಜ್ಞಾನಿಗಳ ಹಾಗಿದ್ದು ಅಥವಾ ಜ್ಞಾನಿಗಳೇ ಆಗಿದ್ದು ಸಮಾಜ ವಿಮುಖಿಗಳಾಗಿರ್ತಾರಲ್ಲ ಅವ್ರನ್ನೂ ಎಬ್ಬಿಸಬೇಕು. ಈಗಿನ ಕಾಲದ ಥರ ನೀವು ಅಪ್ಲಿಕೇಶನ್ ಕೊಡಿ, ನಿಮಗೆ ಇದು ಕೊಡ್ತೀನಿ, ನೀನು ವಿದ್ವಾನ್ ಅಂತ ಕೊಡ್ತೀನಿ, ಅದೇನೋ ಇವಾಗ ಕೊಡ್ತಾರಲ್ಲ, ಅದೇನೋ ಶೀರ್ಷಿಕೆಗಳು ಅದೇನೇನೋ ಕೊಡ್ತಾರಲ್ಲ, ಇವಾಗ ಬಹುಮಾನ ಕೊಡ್ತೀವಿ ಅಂತಾರೆ, ಇನ್ಯಾವುದೋ ಏನೋ ಹೇಳ್ತಾರಲ್ಲ, ಆ ಪ್ರಶಸ್ತಿಗಳು. ಕರೆಕ್ಟ್. ಪ್ರಶಸ್ತಿಗಳಿಗೆ ಏನು ಮಾಡಬೇಕು ಅಂದರೆ ನಾವು ಅಪ್ಲಿಕೇಶನ್ ಹಾಕಿ ಅವ್ರ ಹಿಂದ್ಗಡೆ ಹೋಗಿ ಕ್ಯೂ ನಿಂತ್ಕೊಂಡು ಆ ಕ್ಲಾರ್ಕ್ಗಳಿಗೆಲ್ಲ ದುಡ್ಡು ಕೊಟ್ಟು ಇನ್ಯಾರ ಹತ್ರನೋ ಹೇಳಿಸಿ ಕಷ್ಟಪಟ್ಟು ನೋಡಿ ನಂಗೆ ಪ್ರಶಸ್ತಿ ಬಂತು ಅಂತ ತೋರಿಸ್ಕೋಬೇಕು. ನಿಜವಾದ ಜ್ಞಾನಿಗಳು ಯಾರಾದರೂ ಹೋಗಿ ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಳ್ತಾರ, ನಾನು ಬಹಳ ದೊಡ್ಡವನು ಅಂತ ಬರೆದು ಕೊಡ್ತಾರ? ಇದು ಸಾಧ್ಯವೇ? ಇದರಲ್ಲಿ ಏನು ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ. ಇದರಲ್ಲಿ ಎಷ್ಟು ಒಂದು ಕಾಮನ್ ಸೆನ್ಸ್ ಅಂತ ಹೇಳಿದ್ರೆ ನಮಗೆ ಅದೆಲ್ಲ ಬೇಕಾಗಿರೋದು. ನಾವು ಪ್ರಶಸ್ತಿ ಕೊಡ್ತೀವಿ, ಕ್ಯೂ ನಿಂತ್ಕೊಳ್ಳಿ, ನಮಗೆ ದುಡ್ಡು ಕೊಡಿ, ನಿಮಗೆ ಪ್ರಶಸ್ತಿ ಕೊಡ್ತೀವಿ. ಅವ್ರನ್ನೆಲ್ಲ ಎಬ್ಬಿಸ್ಬೇಕು, ಕರ್ಕೊಂಡು ಬರಬೇಕು. ಈಕೆ ಮಾಡ್ತಾ ಇರೋ ಕೆಲಸ ಅದು. ಅಲ್ಲಿಗೇನಾಯಿತು, ಈ 10 ಪಾಸುರಗಳಲ್ಲಿ 10 ಪದ್ಯಗಳಲ್ಲಿ ಕರ್ಕೊಂಡು ಬರ್ತಕ್ಕಂಥವ್ರು ಯಾರು? ಪೋದರಿ ಕಣ್ಣಿನಾಯ್ ಅಂತ ಒಂದು ಕಡೆ. ಪೋದು ಅಂದರೆ ಹೂವು, ಹೊತ್ತು ಅಂತ. ಪೋದು ಅಂದರೆ ಹೊತ್ತನ್ನು ತೋರಿಸೋದು ಹೂವಂತೆ. ಅದಕ್ಕೆ ಹೊತ್ತು ಅಂತಲೇ ಹೆಸರು, ಪೋದು. ಹೂ ಇದಿರುತ್ತಲ್ಲ, ಒಂದು ಬಿಳಿಯಾಗಿರ್ತಕ್ಕಂತಹ ಕಮಲ ಪುಷ್ಪ. ಆ ಕಮಲ ಪುಷ್ಪದಲ್ಲಿ ಒಂದು ದುಂಬಿ ಕೂತಿರುತ್ತೆ. ಬೆಳಗ್ಗೆ ಹೊತ್ತು ಕಪ್ಪಾಗಿರತಕ್ಕಂತಹ ದುಂಬಿ, ಬಿಳುಪಾಗಿರತಕ್ಕಂತಹ ಪುಷ್ಪ,
ಅದನ್ನು ನೋಡಿದ್ರೆ ಇವಳ ಕಣ್ಣು ಜ್ಞಾಪಕ ಬರುತ್ತೆ. ಪೋದರಿ ಕಣ್ಣಿನಾಯ್, ಸುಂದರವಾದ ಕಣ್ಣುಳ್ಳವಳೆ ಅಂತ. ಸುಂದರವಾದ ಕಣ್ಣುಳ್ಳವಳೆ ಅನ್ನೋದಕ್ಕೆ ಅರ್ಥ ಏನಪ್ಪ ಅಂದರೆ, ಬಾಹ್ಯವಾಗಿ ಕಣ್ಣನ್ನು ವರ್ಣನೆ ಮಾಡಿದ್ರು ಇದರ ಸಂಕೇತ ಏನಪ್ಪ ಅಂದರೆ, ಕಣ್ಣುಳ್ಳವರು ಅಂತ ಹೇಳಿದ್ರೆ ದೃಷ್ಟಿ. ದೃಷ್ಟಿ ಅಂದರೆ ದರ್ಶನ. ಅಂದರೆ ಜಗತ್ತನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಸಮ್ಯಕ್ ದರ್ಶನ ಅಂತ ಹೇಳ್ತೀವಿ. ಅಂದರೆ ಉತ್ತಮವಾದ ಜ್ಞಾನಿಯೇ ಅಂತ ಹೇಳೋದಕ್ಕೆ ಪೋದರಿ ಕಣ್ಣಿನ ಒಂದೇ ಶಬ್ದ. ಈ ರೀತಿ ಒಂದೊಂದು ಮನೆ, ಇನ್ನೊಂದು ಮನೆಯಲ್ಲಿ ನಚ್ಚೆಲ್ವಂ ತಂಗಾಯ್, ಒಬ್ಬರು ಮನೆ ಶೆಲ್ವ ಅಂತ ಒಬ್ಬ ಹುಡುಗ. ಈ ಹುಡುಗ ಯಾವಾಗಲೂ ಕೃಷ್ಣನ ಹಿಂದೆ ಸುತ್ತಾ ಇರ್ತಾನೆ. ಇದು ಭಾಗವತದಲ್ಲೂ ಬರುತ್ತೆ. ಅವರ ಮನೆಯಲ್ಲಿ ಹಸು, ಬೇಕಾದಷ್ಟು ಹಸು ಇದೆ, ಬೇಕಾದಷ್ಟು ಎಮ್ಮೆ ಇದೆ. ಅದಕ್ಕೆ ಕರೆಯೋದಕ್ಕೆ ಇವನಿಗೆ ಹೊತ್ತಿಲ್ಲ, ಸಮಯ ಇಲ್ಲ, ಪುರುಸೊತ್ತಿಲ್ಲ. ಏನು ಮಾಡ್ತಾ ಇದ್ದಾನೆ ಇವನು? ಬೀದಿ ಸುತ್ತಾ ಇದ್ದಾನೆ. ಯಾರ ಜೊತೆ ಬೀದಿ ಸುತ್ತಾ ಇರ್ತಾನೆ? ಕೃಷ್ಣನ ಜೊತೆ. ಕೃಷ್ಣನಿಗೆ ಸಹಾಯಕನಾಗಿರ್ತಾನೆ. ಸಮಾಜದಲ್ಲಿ ಏನಾಗುತ್ತೆ, ಕೆಲವರು ಸಮಾಜ ಸೇವೆಯಲ್ಲಿ ತೊಡಗಿ ಸುತ್ತಮುತ್ತಲೂ ಇರತಕ್ಕಂಥವರಿಗೆ ಎಷ್ಟೋ ಜನಕ್ಕೆ ಪರೋಪಕಾರಿಗಳಾಗಿದ್ದು, ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಮನೆಯವರಿಗೇನೆ ಏನೋ ಮಾಡೋದಿಲ್ಲ. ಮನೆಯಲ್ಲಿ ಹಸು ಕರಿಬೇಕು, ಅದು ಒದ್ದಾಡ್ತಾ ಇದೆ, ಕರು ಕೂಗ್ತಾ ಇದೆ, ಹಸು ಕೂಗ್ತಾ ಇದೆ, ಆದರೆ ಅವನಿಲ್ಲ. ಅವನಿಗೆ ತಂಗಿ ಒಬ್ಬಳಿದ್ದಾಳೆ, ನಚ್ಚೆಲ್ವನ್ ತಂಗಾಯ್, ಆ ಶೆಲ್ವನ ತಂಗಿಯೇ ಬಾ. ಇನ್ನೊಂದು ಕಡೆ ಐಶ್ವರ್ಯ ತುಂಬಿ ತುಳುಕ್ತಾ ಇದೆ. ತೂಮಣಿ ಮಾಡುತ್ತ ಚುತ್ತಂ ಬೆಳಕೆರಿಯ ತೂಪಂಕ ಮಾಡ ತುಳಿಳಮೇಲ್ ಕಣ್ಮಳರು ಮಾಮಾನ್ ಮಹಳಿ. ಆ ಮನೆಯ ಅಂತಸ್ತನ್ನು, ಆ ವೈಭವವನ್ನು, ಆ ಚಿನ್ನ ಮುತ್ತು ಬಂಗಾರಗಳು, ಆ ಬಾಗಿಲುಗಳು ಇರೋದು, ಅದನ್ನೆಲ್ಲ ವರ್ಣನೆ ಮಾಡಿ, ಈ ಐಶ್ವರ್ಯವಂತರಲ್ಲಿ ಕೆಲವರ ಐಶ್ವರ್ಯ ಪಾರದರ್ಶಕವಾದ ಐಶ್ವರ್ಯ. ಅದೇ ಐಶ್ವರ್ಯವಂತರಲ್ಲಿ ಕೆಲವರ ಐಶ್ವರ್ಯ ಅಪಾರದರ್ಶಕವಾದ ಐಶ್ವರ್ಯ. ಎರಡೂ ಜನಗಳಿರ್ತಾರೆ. ಆಗರ್ಭ ಶ್ರೀಮಂತರು ಅಂತ ಹೇಳ್ತೀವಿ. ಆದರೆ ಪಾರದರ್ಶಕವಾಗಿರತಕ್ಕಂತಹ ಐಶ್ವರ್ಯವನ್ನು ಪಡೆದವರ ರೀತಿಯೇ ಬೇರೆ, ಮತ್ತು ಪಾರದರ್ಶಕತೆ ಇಲ್ಲದೆ ಕದ್ದು ಮುಚ್ಚಿ ದುಡ್ಡು ಮಾಡಿರತಕ್ಕಂಥವರ ಐಶ್ವರ್ಯವೇ ಬೇರೆ. ಇವರ ಮನೆಯ ಪರಿಸ್ಥಿತಿಯೇ ಬೇರೆ, ಅವರ ಮನೆಯ ಪರಿಸ್ಥಿತಿಯೇ ಬೇರೆ. ಇಬ್ಬರನ್ನೂ ಸೇರಿಸಬೇಕು, ಮಾತಾಡಬೇಕು. ಅಯ್ಯೋ ಈ ಹಣ, ಈ ಅಂತಸ್ತು ನನಗಲ್ಲಿ ಆಗಲ್ಲಪ್ಪ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರಿಗೆ ಅದ್ರ ಗೊಡವೆಯೇ ಇರೋಲ್ಲ. ಏನೋ ಭಗವಂತ ನಮ್ಮನ್ನು ಹೆಂಗೆ ಹುಟ್ಟಿಸ್ತಾ ನಡೀತಾ ಇದೆ ಅಂತಾರೆ. ಈ ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ಅವರೆಲ್ಲ, ಅವರು ಎಷ್ಟು ಒಂದು ಬಕೆಟ್ನಲ್ಲಿ ನೀರು ಸ್ನಾನ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಏನೂ ಇಲ್ಲದೆ ಇರೋರು 4 ಟಬ್ ಬೇಕು ಅಂತ ಇರೋದೆಲ್ಲ ಇದು ಮಾಡ್ತಾರೆ. ಅಯ್ಯೋ ನನಗೆ ಕೆಲಸ ಇಲ್ಲದೆ ಹೋದರೆ ಆಗೋಲ್ಲಪ್ಪ ಅಂತ ಹೇಳ್ತಾರೆ. ಏನೂ ಇಲ್ಲದೆ ಇರೋನು, ಇಲ್ಲ ನನಗೆ ಭಾಳ ಇದು, ಒಬ್ಬ ಕ್ಲಾರ್ಕ್ ಇಷ್ಟು ಫೈಲ್ ಇಟ್ಕೊಂಡು ನಾನೇ ಜಗತ್ತನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದೇ ಆ CEO ಆದವನು ಆರಾಮಾಗಿ ಯಾರಾದರೂ ಬಂದರೆ, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೆ, ನನಗೇನೂ ಕೆಲಸ ಇಲ್ಲ ಅಂತ. ಅವರವರ ಸ್ವಭಾವ, ಅವರವರಿದು. ಎಲ್ಲ ಜನರೂ ಬೇಕು. ಇದೇ ಸಮಾಜದ ರೀತಿಯೇ ಹಾಗೆ. ಆದ್ದರಿಂದ ಸಮಾಜದಲ್ಲಿ ವೈಚಿತ್ರ್ಯವನ್ನು ಕಾಣಬೇಕು. ಈ ವೈಚಿತ್ರ್ಯದಲ್ಲಿ ಏಕತೆಯನ್ನು ಮನಗಾಣಬೇಕು. ಈ ವೈಚಿತ್ರ್ಯತೆಯಿಂದಲೇ ಏಕತೆಯನ್ನು ಗಮನಿಸೋದಕ್ಕೆ ಸಾಧ್ಯ. ಈ ವೈಚಿತ್ರ್ಯವಿಲ್ಲದೆ ಹೋದರೆ, ವೈವಿಧ್ಯ ಇಲ್ಲದೆ ಹೋದರೆ ಏಕತೆಗೆ ಬೆಲೆ ಇಲ್ಲ, ಏಕತೆಯನ್ನು ಕಾಣೋಕ್ಕಾಗಲ್ಲ. ಆ ಏಕತೆ ಅನ್ನೋ ಶಬ್ದಕ್ಕೇ ಬೆಲೆ ಇಲ್ಲ. ಬರೀ ಏಕ ಅಂತ ಹೇಳಿದ್ರೆ ಅದನ್ನು, ಈ ಅದ್ವೈತ ಅನ್ನೋದು, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂತ ಹೇಳ್ತೀವಲ್ಲ, ಅದಕ್ಕೆ ವ್ಯಾಖ್ಯೆ ಇದರಲ್ಲಿ ಬರುತ್ತೆ. ದ್ವೈತವಿಲ್ಲದ ಅದ್ವೈತ ಇಲ್ಲ. ಅದ್ವೈತ ಅಂತ ಹೇಳಿದಾಗಲೇ ಎರಡು ಶಬ್ದ ಇದ್ದೇ ಇರುತ್ತೆ. ದ್ವಿತ ಏವ ದ್ವೈತಂ, ಬೇರೆ ಬೇರೆ ಆಗಿರೋದು. ಅದರ
ಆ ಒಂದೊಂದು ಭಾಗವನ್ನು ಬೇರೆ ಬೇರೆಯನ್ನು ವೈವಿಧ್ಯತೆಯನ್ನು ಕಾಣದೇ ಇರತಕ್ಕಂಥದ್ದು ಅದ್ವೈತ. ಅಂದರೆ ಯಾವ ಒಂದು ವೃಕ್ಷದ ಭಾಗವಾಗಿ ಎಲೆ ಇರುತ್ತೆ, ಕೊಂಬೆ ಇರುತ್ತೆ, ಬೇರಿರುತ್ತೆ, ಹೂವಿರುತ್ತೆ, ಹಣ್ಣಿರುತ್ತೆ ಅಂತ ಹೇಳಿ ಅವೆಲ್ಲವನ್ನೂ ಸಹ ಸಮಗ್ರ ದೃಷ್ಟಿಯಿಂದ ನೋಡ್ತೀವಿಯೋ ಅದು ಅದ್ವೈತ. ಹೂ ಮಾತ್ರ ಇರಬೇಕು, ಮಿಕ್ಕಿದ್ದೆಲ್ಲ ಕಟ್ ಮಾಡಿ, ಬೇರು ಮಾತ್ರ ಇರಬೇಕು, ಗಿಡ ತೆಗೆದು ಹಾಕಿ, ಯಾವುದೋ ಒಂದನ್ನು ಹಿಡ್ಕೊಂಡು ಇದೆ ಅಂತ ಹೇಳೋದು ಅದು ಸಮಗ್ರತೆ ಅಲ್ಲ. ಅದು ಆ ಶಬ್ದಕ್ಕೆ ಅರ್ಥವೇ ಇಲ್ಲದೆ ಹೋಗ್ಬಿಡುತ್ತೆ. ಆದ್ದರಿಂದ ಅದೇ ರೀತಿ ದ್ವೈತವೂ ಸಹ, ದ್ವೈತದಲ್ಲಿಯೂ ಸಹ ಅದು ಇರುವ ರೀತಿಯಲ್ಲಿ ಇರುವುದನ್ನು ಇರುವ ಹಾಗೆ ಕಾಣುವಾಗ ಇದು ಹೀಗಿದೆ ಅಂತ ಹೇಳೋದಷ್ಟೇ ವಿನಃ, ಆದರೆ ಕಾರಣಸ್ಥಿತಿಯಲ್ಲಿ ಯಾವುದರಿಂದ ಯಾವುದು ಬಂತು ಅಂತ ಹೇಳಿದಾಗ ಬೇರಿನಿಂದಲೇ ಕಾಂಡ ಬಂದಿದ್ದು, ಕಾಂಡದಿಂದಲೇ ಬೇರೆ ಶಾಖೆಗಳಾಗಿರೋದು, ಶಾಖೆಗಳಲ್ಲಿಯೇ ಎಲೆಗಳಿರೋದು, ಅವುಗಳಿಂದಲೇ ಜೀವ ಇರತಕ್ಕಂಥದ್ದು, ಅಲ್ಲಿಯೇ ಮೊಗ್ಗು ಬರೋದು, ಅದೇ ಕಾಯಿ ಆಗೋದು, ಅದೇ ಹಣ್ಣಾಗೋದು, ಅದೇ ಪಕ್ವವಾಗೋದು. ಇದು ಅಷ್ಟೇ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯಾನ್. ಬೆಳೀತಾ ಇರ್ತೀವಿ, ಬೆಳೀತಾ ಇದ್ದ ಹಾಗೆ ಸಂಬಂಧಗಳನ್ನು ಕಳಚಿಕೊಳ್ಳಬಾರದು. ಆ ಒಂದು ಅಮೃತ ವಸ್ತು ಒಂದಿದೆಯಲ್ಲ, ಆತ್ಮವಸ್ತು ಇದೆಯಲ್ಲ, ಆ ಪರಮಾತ್ಮ ವಸ್ತುವಿನೊಡನೆ ಸೇರಿದ್ದು ಈ ಪ್ರಕೃತಿಯ ಕಾರ್ಯ ನಡೀತಾ ಇರಬೇಕು. ವೃಕ್ಷ ಅನ್ನೋ ಶಬ್ದಕ್ಕೆ ಈ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ವೃಕ್ಣ ರೋಹತೀತಿ ವೃಕ್ಷ ಅಂತ ಹೇಳ್ತಾರೆ. ವೃಕ್ಣನ ಕತ್ತರಿಸೋದು, ಎಷ್ಟು ಕತ್ತರಿಸಿದ್ರೂ ಮತ್ತೆ ಅದು ಚಿಗುರ್ತಾ ಇರುತ್ತೆ, ಅದಕ್ಕೋಸ್ಕರ ಅದಕ್ಕೆ ವೃಕ್ಷ ಅಂತ ಹೆಸರು ಅಂತಾರೆ. ಅದೇ ರೀತಿ ಈ ಆತ್ಮವಸ್ತು ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ಬಟ್ಟೆ ಹೋಗುತ್ತೆ, ಹಳೆ ಬಟ್ಟೆ ಹೋಗುತ್ತೆ, ಇನ್ನೊಂದು ಹೊಸ ಬಟ್ಟೆ ಬರುತ್ತೆ. ಆದರೆ ಯಾವ ಬಟ್ಟೆ ಕೊಟ್ಟಿರ್ತಾರೋ ಆ ಬಟ್ಟೆಯನ್ನು ಸರಿಯಾಗಿ ಇಟ್ಕೊಳ್ದೆ ಹೋದರೆ, ಹೊಸ ಬಟ್ಟೆ ಕೊಡಬೇಕಾದ್ರೆ ಯೋಚನೆ ಮಾಡ್ತಾರೆ, ಯಾತಕ್ಕೆ ಕೊಡಬೇಕು? ಒಂದು ಬಟ್ಟೆ ಕೊಟ್ಟಿದ್ದೆ ಹಾಳು ಮಾಡಾಯಿತು, ಓ ಇವ್ರಿಗೂ ಇದೇ ಸರಿಪ ಅಂತ ಕೊಡ್ತಾರೆ. ಚೆನ್ನಾಗಿ ಇಟ್ಕೊಳ್ಳೋರಿಗೆ ಒಳ್ಳೆ ಬಟ್ಟೆ ಸಿಗುತ್ತೆ. ಕೊಟ್ಟಿದ್ದೆಲ್ಲ ಹಾಳು ಮಾಡೋರಿಗೆ ಯಾಕೆ ಒಳ್ಳೆಯ ಬಟ್ಟೆನ ಇವ್ರಿಗೆ ಕೊಟ್ಟು ಯಾಕೆ ಹಾಳು ಮಾಡಬೇಕು? ಚೆನ್ನಾಗಿ ಇಟ್ಕೊಳ್ಳೋರಿಗೆ ಕೊಡ್ತೀವಿ. ಇದರಲ್ಲಿ ಬಹಳ ಅರ್ಥ ಇದೆ ಆ ಶಬ್ದ. ಇದು ಒಂದೊಂದು ಶ್ಲೋಕದಲ್ಲಿಯೂ ಸಹ ಸ್ವಲ್ಪ ನಮಗೆ ಸಮಯ ಇಲ್ಲ. ಯಾವುದೇ ನಮ್ಮ ಇದಿದ್ದರೂ ನಮ್ಮ ಸಂಪ್ರದಾಯದಲ್ಲಿ, ಮನೆತನದಲ್ಲಿ, ನಾಡಿನಲ್ಲಿ, ಸಾಹಿತ್ಯದಲ್ಲಿ, ಭಾಷೆಯಲ್ಲಿ ಏನು ಶಬ್ದಗಳಿರುತ್ತೆ ಆ ಶಬ್ದಗಳನ್ನು ನಾವು ಒಂದು ನಿಮಿಷ ಯೋಚನೆ ಮಾಡಲ್ಲ. ಮನಸ್ಸಿನಾಲ್ ಚಿಂದಿಕ್ಯ ಅಂತ ಧ್ಯಾನ ನಮಗಿಲ್ಲ, ನಮಗೆ ಸಾಲದು. ತಕ್ಷಣ ವಿಕ್ಷಿಪ್ತವಾಗಿಬಿಡುತ್ತೆ, ನಮಗೆ ಎಲ್ಲೋ ಹೊಟ್ಟೋಗ್ಬಿಡ್ತೀವಿ, ಏನೋ ಮಾಡ್ತೀವಿ, ಆ ಕ್ಷಣ ಅಷ್ಟೇ. ಚಿಂತನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದು ಒಂದು ಸಮಗ್ರತೆಯನ್ನು ನೋಡಬೇಕಾದರೆ ಈ ವೈವಿಧ್ಯತೆ ಏನಿರುತ್ತೆ ಅದರಲ್ಲಿ ಕೊಂಕನ್ನು ನಾವು ಕಂಡುಹಿಡಿಬಾರ್ದು. ತಪ್ಪನ್ನೇ ಕಂಡುಹಿಡಿತಾ ಇರೋದು ಅದು ನಮ್ಮ ಒಂದು ಅಭ್ಯಾಸ ಆಗುತ್ತೆ, ರೂಢಿ ಆಗುತ್ತೆ, ಸ್ವಭಾವ ಆಗೋಗ್ಬಿಡುತ್ತೆ. ತಪ್ಪನ್ನು ಕಾಣದೆ ಒಳ್ಳೆಯದನ್ನೇ ಕಂಡು ತಪ್ಪನ್ನು ಒಪ್ಪು ಮಾಡುವಂತೆ ಬಾಳಿ ಬದುಕಬೇಕು. ಅದಕ್ಕೋಸ್ಕರ ಈ 10 ಪಾಶುರಗಳಲ್ಲಿ ಒಂದೊಂದು ಕಡೆಯಲ್ಲಿಯೂ ಒಂದೊಂದು ಶಬ್ದ. ಯಾವುದೋ ಈ ಮೊಸರು ಕಡಿತಾ ಇರತಕ್ಕಂಥ ಶಬ್ದ ಕೇಳಲಿಲ್ವಾ? ಗಂಟೆಯ ಶಬ್ದ ಬೆಳಿಗ್ಗೆ ಹೊತ್ತು ಅರಿಯನ್ನ ಪೇರರ ಮುಳ್ಳಂಪು ಹೊಂದುಕೊಳ್ಳಿರಂದೇಲೋರೆಂಬಾವಾಯ್. ನೋಡು, ಪಕ್ಕದ ಮನೆಯಲ್ಲಿ ಹರಿಹಿ ಅಂತ ಹೇಳಿದ್ರು ನೋಡು. ಹರಿರ್ ಹರಿರ್ ಹರಿಹಿ ಅಂತ ಹೇಳಿ ಬೆಳಗ್ಗೆ ಎದ್ದಾಗ ಹರಿನಾಮವನ್ನು ಸಂಕೀರ್ತನೆ ಮಾಡಿ ಅಂತ ಹೇಳ್ತಾರೆ. ಉಳ್ಳಂಪು ಹೊಂದುಕೊಳ್ಳಿರಂದು ಬೆಳಗ್ಗೆ ಎದ್ದು ಕೂತು ಮಲ್ಕೊಳ್ಳುವಾಗ್ಲೂ ಭಗವಂತನ ಧ್ಯಾನವನ್ನು ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದಾಗ ನಾನು ಇರಲಿಲ್ಲ, ರಾತ್ರಿ ಎಲ್ಲಿ ಹೋಗಿದ್ದೆ ಗೊತ್ತಿಲ್ಲ, ಯಾರಿಗೂ ಏನೋ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ರಾತ್ರಿಯೂ ನಾವು ಆ ಒಂದು ಅವ್ಯಕ್ತದೊಡನೆ ಸಂಬಂಧವನ್ನು ಇಟ್ಕೊಳ್ತೀವಿ. ಅವ್ಯಕ್ತದೊಡನೆ ಈ ವ್ಯಕ್ತಕ್ಕೆ ಸಂಬಂಧ ಒಂದು ದಿನ ಇಲ್ಲದೆ ಹೋದ್ರೂ ಸಹ ಇದು ಸಾಧಾರಣವಾಗಿ ಎಲ್ಲರಂತೆ ಸರಳವಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ಯಕ್ತ ವ್ಯಕ್ತ ಯಾವಾಗಲೂ ಇದು ಒಂಥರ ಚಾರ್ಜ್ ಮಾಡಿದ ಹಾಗೆ, ಪ್ರತಿದಿನ ಚಾರ್ಜ್ ಆಗಲೇಬೇಕು.
ಅದರಿಂದ ಈ ಪ್ರತಿಯೊಂದು ಯಾವುದೋ ಒಂದು ಸ್ವಾಭಾವಿಕವಾಗಿರತಕ್ಕಂತಹ ನನ್ನ ತನ ಅನ್ನೋದನ್ನು ನಾನು ಕಂಡುಕೊಂಡ್ರೆ, ಅವ್ಯಕ್ತದೊಡನೆ ಪ್ರಕೃತಿಯೊಡನೆ ನನ್ನ ಸಂಬಂಧವನ್ನು ನಾನು ಇಟ್ಟುಕೊಂತು ಅಂತ ಹೇಳಿದರೆ ನನಗೆ ಕೆಲವು ಸೂಕ್ಷ್ಮ ಸಂವೇದನೆಗಳು ಏರ್ಪಡುತ್ತೆ. ಆ ಸಂವೇದನೆಗಳ ಮೂಲಕ ಅಂತರಾತ್ಮನಿಗೆ ಆಂತರಿಕವಾಗಿ ನನಗೆ ಕಾಣತಕ್ಕಂತಹ ಕೆಲವು ಸದ್ದುಗಳು ಕೇಳಿಬರುತ್ತೆ. ಒಂದೊಂದು ಕಡೆಯೂ ಈ ಸದ್ದು ಕೇಳಲಿಲ್ವಾ, ಈ ಸದ್ದು ಕೇಳಲಿಲ್ವಾ, ಈ ಸದ್ದು ಕೇಳಲಿಲ್ವಾ, ಗೊತ್ತಾಗಲಿಲ್ವಾ, ಒಂದು ಶ್ರುತಿ. ಅದನ್ನು ಗಮನಿಸು, ಸ್ವಲ್ಪ ನಿನ್ನತನವನ್ನು ನೀನು ಗಮನಿಸು. ನಿನ್ನ ಊಟ, ನಿನಗೆ ಬೇಕಾಗಿರ್ತಕ್ಕಂಥದ್ದು, ನಿನ್ನ ಶರೀರ ಯಾತ್ರೆ, ಯಾತಕ್ಕೋಸ್ಕರ? ಆತ್ಮಯಾತ್ರೆಗೋಸ್ಕರ. ನಿನ್ನತನವನ್ನು ನೀನು ಗಮನಿಸಿದೇನೆ ಇದರಲ್ಲಿ ಒಂದಾಗಿ ಹೋಗೋದು ಸರಿಯಲ್ಲ. ಅಲ್ಲಿಗೇನಾಯಿತು, ಎರಡು ವಿಷಯ ಗಮನದಲ್ಲಿಟ್ಕೋಬೇಕು. ಸಮಾಜ ಅಂತ ಹೇಳಿ ನಿನ್ನನ್ನು ನೀನು ಬಿಟ್ಟು ಸಮಾಜ ಇಲ್ಲ. ನಿನ್ನ ಒಳಿತನ್ನು ನೀನು ಗಮನಿಸಬೇಕು. ನೀನು ನಿಂತ ನೆಲೆ ಏನಿದೆ ಅದು ಗಟ್ಟಿಯಾಗಿರಬೇಕು, ನೆಲೆಗಟ್ಟು. ಅದಿದ್ದು ಸಮಾಜದಲ್ಲಿ ಇರಬೇಕು ಒಂದು. ಎರಡನೆಯದು, ನಿನ್ನ ನೆಲೆಗಟ್ಟು ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀನು ಒಳ್ಳೆಯ ಸಮಾಜದಲ್ಲಿರಬೇಕು, ನಿನ್ನ ಪರಿಸರ ಸರಿಯಾಗಿರಬೇಕು. ಅಲ್ಲಿಗೆ ಸಮಾಜಕ್ಕೋಸ್ಕರ ನಾನು, ನನಗೋಸ್ಕರ ಸಮಾಜ. ಆದರೆ ಸಮಾಜದಲ್ಲಿ ನನ್ನನ್ನು ನಾನು ಕಳೆದುಕೊಳ್ಳಬಾರದು. ಅಲ್ಲಿಗೆ ಸಮಗ್ರತೆಯೂ ಬೇಕು, ವೈಶಿಷ್ಟ್ಯವೂ ಬೇಕು. ವೈಶಿಷ್ಟ್ಯತೆಯನ್ನು ಕಳೆದುಕೊಂಡ ಸಮಗ್ರತೆಗೆ ಬೆಲೆಯಿಲ್ಲ, ಅಥವಾ ಸಮಗ್ರತೆಯ ಉಳಿವಿನ ಅರಿವಿಲ್ಲದ ವೈಯಕ್ತಿಕತೆಗೆ ಬೆಲೆಯಿಲ್ಲ. ಇದು ಪ್ರತಿಯೊಂದು ಈ 10 ಪಾಶರಗಳಲ್ಲಿಯೂ ಆ ಸದ್ದನ್ನು ಗಮನಿಸಿ ಅಂತ ಹೇಳಿ, ಒಂದು ಯಾವುದೋ ಅವ್ಯಕ್ತವಾಗಿರತಕ್ಕಂತಹ ಆ ಸಂಬಂಧವನ್ನು ಮರೆಯಬಾರ್ದು. ಮತ್ತು ಒಬ್ಬೊಬ್ಬರ ವ್ಯವಹಾರದಲ್ಲಿ ಸ್ವಭಾವವು ಬೇರೆ ಇರುತ್ತೆ. ಆದರೆ ಅದು ಅವರ ತಪ್ಪಲ್ಲ, ಅವರ ಸ್ವಭಾವ ಹಾಗೇನೆ. ಅವರು ಮುಂದೆ ಒಳ್ಳೆಯವರಾಗ್ತಾರೆ ಅಂತ ಹೇಳಿ ಅವರಿಗೆ ಒಳ್ಳೆಯದಕ್ಕೆ ದಾರಿ ತೋರಿಸುವುದಕ್ಕೆ ಅನುವು ಮಾಡಿಕೊಟ್ಟು ಎಬ್ಬಿಸಿ ಕರೆದುಕೊಂಡು ಬರತಕ್ಕಂಥದ್ದು. ಈ ಎಬ್ಬಿಸಿ ಕರೆದುಕೊಂಡು ಬಂದು ಎಲ್ಲರೂ ಒಂದಾಗಿರಬೇಕಾದರೆ ಮುಖ್ಯವಾದ ಮೂಲವಾದ ತತ್ವ ಏನಿದೆ ಅದು ಪರಮಾತ್ಮ ತತ್ವ. ಆ ಪರಮಾತ್ಮ ತತ್ವದ ಒಂದೊಂದು ಪಾಶುರದಲ್ಲಿಯೂ ಸಹ ಇದನ್ನು ಒಂದು ರಾಮಾವತಾರ, ಇನ್ನೊಂದು ಕೃಷ್ಣಾವತಾರ, ಅಥವಾ ಓಂಗಿ ಉಲಹಳಂದ ಆ ಒಂದು ಪುರುಷೋತ್ತಮನಾಗಿ ವಾಮನ ತ್ರಿವಿಕ್ರಮನಾಗಿ ಬೆಳೆದದ್ದು, ಈ ರೀತಿ ಅವನ ಯಾವುದೋ ಒಂದು ಇದು ಕೆಂಪಾದ ಕಣ್ಣನ್ನು ಉಳ್ಳವನು ಶೆಂಗಣ್. ಇನ್ನೊಂದು ಕಡೆ ಇದು ನೋಡು, ಯಾರು ಪುಳ್ಳಿನ್ವಾಯಿಕೆಯಿಂದಾನೆ ಬಕಾಸುರನ ವಧೆಯನ್ನು ಮಾಡಿದವನು, ಪೊಲ್ಲ ಅರಕ್ಕನೆ ಕಿಳ್ಳಿಕ್ಕಿಳೆಂದಾನೆ ಕೀರ್ತಿಮೆ ಪಾಡಿಪ್ಪೋಯ್ ಪಿಳ್ಳೆ ಹೇಳೆಲ್ಲಾರಂ ಪಾವೆಕ್ಕಳಂ ಪುಕ್ಕಾರ್. ಅವನನ್ನೇ. ಅಲ್ಲಿಗೆ ಭಗವಂತನ ಪ್ರಕೃತಿಯ ಜೀವದ ಒಂದು ಸ್ವಭಾವವನ್ನು ನೆನೆದು ಸಮಗ್ರ ಚಿತ್ರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಾಜ ಮುಖವಾಗಿ ಬಾಳುವೆಗೋಸ್ಕರ, ಇದು ಜೀವನಕ್ಕೆ ಏನು ಬೇಕೋ, ಬಾಳುವುದಕ್ಕೆ ಏನು ಬೇಕೋ ಅದಕ್ಕೋಸ್ಕರ ಸಮಾಜಮುಖಿಯಾಗಿ ಭಗವಂತನು ನಮಗೆಲ್ಲರಿಗೂ ಒಳ್ಳೆಯ ಮಾಡಬೇಕು ಅಂತ ಹೇಳಿ ಅಭ್ಯುದಯ ಅದನ್ನು ಸಾಧಿಸಿಕೊಂಡು ಅದರ ಮೂಲಕ ನಿಶ್ರೇಯಸವನ್ನು ಪಡೆಯಿರಿ ಅಂತ ಹೇಳಿ ಈ 10 ಪಾಶುರಗಳಲ್ಲಿ ಸಮಾಜದ ಬೇರೆ ಬೇರೆಯ ಸ್ತರದಲ್ಲಿರ್ತಕ್ಕಂಥ ಎಲ್ಲರನ್ನೂ ಸೇರಿಸಿಕೊಂಡು 10 + 5 15, 16ನೇ ಪಾಶುರದಲ್ಲಿ ಕೃಷ್ಣನ ಮನೆ ಮುಂದೆ ಬಂದು ಎಲ್ಲರೂ ನಿಲ್ತಾರೆ. ಕೃಷ್ಣನ ಮನೆ ಮುಂದೆ ಬಂದು ನಿಲ್ತಾರೆ ಅಂದರೆ ಬಾಗಿಲು ತೆಗೆಸಬೇಕು. ಬಾಗಿಲು ತೆಗೆಸೋದಕ್ಕೆ ದ್ವಾರಪಾಲಕ ಬೇಕು. ಅದಾದಮೇಲೆ ಒಳಗಡೆ ಹೋದರೆ ಒಂದು ಜಾಗ ಇದೆ, ಅಲ್ಲಿ ನಂದಗೋಪ ಇರ್ತಾನೆ, ಯಶೋದೆ ಇರ್ತಾಳೆ, ಆಮೇಲೆ ಬಲರಾಮ ಇರ್ತಾನೆ, ಆಮೇಲೆ ಅಲ್ಲಿ ಕೃಷ್ಣನ ಪ್ರೀತಿಪಾತ್ರಳಾದ ರಾಧೆ ಇರ್ತಾಳಲ್ಲಿ. ಎಲ್ಲರ ಹತ್ತನ ಬಿಡಿಸ್ಕೊಂಡು ನಾ ಕೃಷ್ಣನ ನೋಡಬೇಕು, ನೀವು ಹೇಳಿ ಇವ್ರನ್ನೆಲ್ಲ ಎಬ್ಬಿಸ್ಬೇಕು. ಎಲ್ಲಿಂದ ಯಾರ್ಯಾರು ಎಬ್ಬಿಸ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ, ಪಿಳ್ಳಾಯಿಂದ ಜ್ಞಾನಿಗಳನ್ನು ಎಬ್ಬಿಸಿ ಇವಾಗ ಆ ಜ್ಞಾನ ನಿಧಿಯನ್ನು ಯಾರು ರಕ್ಷಿಸ್ತಾ ಇರ್ತಾರೆ ಅವ್ರನ್ನೆಲ್ಲರನ್ನು ಎಬ್ಬಿಸಿ ಕಡೆಗೆ ಅವನ ಹತ್ರ, ಪರಮಾತ್ಮನ ಹತ್ರ ಹೋಗೋದು ಎಲ್ಲ ಸಾಂಕೇತಿಕವಾಗಿರೋದು. ಇದನ್ನು ಮುಂದಕ್ಕೆ ನಾಳೆ ಮುಂದುವರಿಸೋಣ. ನಾಳೆ ಎಲ್ಲ ಮುಂದಿನ ಒಂದು ಸತ್ಸಂಗದಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು.